ಪೂರ್ಣ ಪರಮಾತ್ಮ ಪಾಪಕರ್ಮದ ದಂಡವನ್ನು ನಾಶಗೊಳಿಸಬಲ್ಲನು. ಇಲ್ಲಿಯವರೆಗೂ ಸಿಕ್ಕಿರುವ ಯಾವುದೇ ಸಂತ ಅಥವಾ ಮಹಾಪುರುಷರು ಅವರು ಇದನ್ನೇ ಹೇಳಿದ್ದಾರೆ. ಏನೆಂದರೆ, ಪಾಪಕರ್ಮದ ಫಲ ಅನುಭವಿಸಿಯೇ ಅಂತ್ಯಗೊಳ್ಳುತ್ತದೆ. ಪಾಪಕರ್ಮಗಳನ್ನು ನಾಶಗೊಳಿಸುವ ಆ ಪ್ರಭು ಯಾರು? ಕಾಲನ ಬಂಧನದಿಂದ ಬಿಡಿಸುವವನು? ಅವನ ಹೆಸರೇನು? ಪೂಜೆಯ ವಿಧಿಯೇನು? ಈ ಎಲ್ಲ ಗೂಢ ರಹಸ್ಯಗಳನ್ನು ತಿಳಿಯಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಈಗ ಯಾರು ಭಕ್ತಿ ಮಾಡ್ತಾರೆ ಅವರ ವಿಷಯದಲ್ಲಿ ಹೇಳ್ತಾರೆ, भाई मीराबाई को मारन लगे जहर का प्याला प्यारे, मीराबाई को मारन लगे जहर का प्याला प्यारे, पीवत ही अमृत हो लग्या हो गया सर्द ही अरे मन तू पावेगा अपना किया रे, भोगेगा अपना किया रे, मन तू पावेगा अपना किया रे, भोगेगा अपना किया रे। 33 करोड़ यज्ञ में आए 88 सारे, 33 करोड़ यज्ञ में आए 88 सारे, 12 कोट वेद के वक्ता वहाँ सुपच का शंख बजा रे, मन तू पावेगा अपना किया रे, भोगेगा अपना किया रे, मन तू पावेगा अपना किया रे, भोगेगा अपना किया रे। प्रहलाद पैज परवान करी है धर नरसिंह अवतारे, प्रहलाद पैज परवान करी है धर नरसिंह अवतारे। ಈಗ ಪರಮಾತ್ಮ ನಮಗಿದನ್ನು ನೆನಪಿಸಲು ಬಯಸ್ತಾರೆ ಅಂದರೆ, ಒಂದೊಮ್ಮೆ ಸಹೋದರ ತಾವು ಭಕ್ತಿ ಮಾಡುತ್ತಿದ್ದರೆ ತಮ್ಮ ಮೇಲೆ ಯಾವುದಾದರೂ ಆಪತ್ತು ಬಂದರೆ ಆಗ ಭಗವಂತ ಹೀಗೆ ಸಹಾಯ ಮಾಡುವನು. ಹೇಗೆಂದರೆ, ಮೀರಾಬಾಯಿಯನ್ನು ಕೊಲ್ಲಲು ಅವಳಿಗೆ ವಿಷವನ್ನು ಕುಡಿಸಿದ ಅವಳ ಮೈದುನನು, ಮತ್ತವಳು ಕುಡಿದು ಬಿಟ್ಟಳು. ಮಾಲೀಕನನ್ನು ಸ್ಮರಿಸಿ ಅವಳು ಸಾಯಲಿಲ್ಲ. ಮತ್ತು ಕೆಲವರನ್ನು ನಾವು ನೋಡುತ್ತೇವೆ, ಇಂಜೆಕ್ಷನ್ ಚುಚ್ಚಿದರೆ ಇಂಜೆಕ್ಷನ್ ರಿಯಾಕ್ಷನ್ ಆಯಿತು ಮತ್ತು ಅವನ ಮೃತ್ಯು ಆಯಿತು. ಇವನೇನು ಧನ್ ಸದ್ಗುರು ಸಚ್ಚಾ ಸೌದ ಸಿರ್ಸಾರವರ ಆ ಪರಮಧಣಿ ಇದ್ದ ಅಲ್ಲಿಯ ಆ ಪ್ರವರ್ತಕನು, ಅವನು ರಾಧಾಸ್ವಾಮಿ ಪಂಥದಿಂದ ಹೊರಬಂದಿದ್ದವನಾಗಿದ್ದ. ಮತ್ತವನ ಹೆಸರು ಶ್ರೀ ಖೇಮಾಮಲ್ ಅಂತ. ಅವನನ್ನು ಬಲೂಚಿಸ್ಥಾನಿ ಶ್ಯಾಮಸ್ಥಾನರವರೆಂದು ಹೇಳುತ್ತಿದ್ದರು. ಶ್ಯಾಮಸ್ಥಾನ ಏಕೆಂದರೆ ಅವರು ಹಿಂದಿನ ಪುಣ್ಯಕರ್ಮಿ ಜೀವಾತ್ಮರಾಗಿದ್ದರು. ಆ ಹಿಂದಿನ ಪುಣ್ಯಗಳ ಕಾರಣದಿಂದಲೇ ಯಾರೋ ಒಬ್ಬ ರಾಜಮುಖಂಡನಾಗುತ್ತಾನೆ. ಹಿಂದಿನದೇ ಭಕ್ತಿಯ ಶಕ್ತಿಯಿಂದಲೇ ಯಾರೋ ಸಾಧು ಸಂತನಾಗುತ್ತಾನೆ, ಯಾರೋ ಧಾರ್ಮಿಕ ಮುಖಂಡನಾಗುತ್ತಾನೆ. ಮತ್ತು ಅವರಿಬ್ಬರೂ ತಮ್ಮ ಪುಣ್ಯಗಳನ್ನು ನಷ್ಟಗೊಳಿಸಿ ಹೋಗುತ್ತಾರೆ. ಅಂತ್ಯದಲ್ಲಿ ಅವರಿಗೆ ದುರ್ಗತಿ ಉಂಟಾಗುತ್ತದೆ. ಎಲ್ಲಿಯವರೆಗೆ ಸದ್ಭಕ್ತಿ ಅವರಿಗೆ ಸಿಗುವುದಿಲ್ಲ. ಅಂತೆಯೇ ಯಾವುದೋ ಬ್ಯಾಟ್ರಿ ಚಾರ್ಜ್ ಆಗಿದೆ ಇನ್ವರ್ಟರ್ನದ್ದು, ಮತ್ತು ಈಗ ವರ್ತಮಾನದಲ್ಲಿ ಚಾರ್ಜರ್ ಇಲ್ಲವೇ ಇಲ್ಲ. ಚಾರ್ಜ್ ಮೊದಲೇ ಮಾಡಿಯಾಗಿದೆ ಮತ್ತು ಈಗ ವರ್ತಮಾನದಲ್ಲಿ ಚಾರ್ಜರ್ ಕೂಡ ಹಾಕಿಟ್ಟಿಲ್ಲ. ಆದರೆ ಅದರಿಂದ ಫ್ಯಾನ್ ಕೂಡ ನಡೆಯುತ್ತಿದೆ. ಏಕೆಂದರೆ ಅದು ಮೊದಲೇ ಚಾರ್ಜ್ಡ್ ಆಗಿದೆ. ಅದರಲ್ಲಿ ಪವರ್ ಸ್ಟೋರ್ಡ್ ಆಗಿದೆ, ಸ್ಟೋರ್ ಮಾಡಿಡಲಾಗಿದೆ. ಎಲ್ಲಿಯವರೆಗೆ ಅದರಲ್ಲಿ ಚಾರ್ಜಿಂಗ್ ಸರಿಯಾಗಿರುವುದೋ, ಆ ಶಕ್ತಿ ಎಷ್ಟು ಅದರಲ್ಲಿ ಸ್ಟೋರ್ ಆಗಿದೆಯೋ ಅದು ಕೆಲಸ ಮಾಡುವುದು. ಹಾಗಾಗಿ ಅದು ಸರಿಯಾಗಿ ಕೆಲಸ ಮಾಡುತ್ತಿರುವುದು. ಫ್ಯಾನ್ಗಳು ತಿರುಗುತ್ತಿರುವುದು, ಕೂಲರ್ ಕೂಡ ಕೆಲಸ ಮಾಡುವುದು ಮತ್ತು ಟ್ಯೂಬ್ ಕೂಡ ಉರಿಯುವುದು, ನೋ ಪ್ರಾಬ್ಲಮ್. ಮತ್ತು ನಂತರ ಒಂದು ಕ್ಷಣದಲ್ಲಿ ಅದರ ಅಂತ್ಯವಾಗುವುದು, ಡಿಸ್ಚಾರ್ಜ್ ಆಗುವುದು ಆ ಬ್ಯಾಟರಿ. ಆಗ ನೋಡಬೇಕು ಎಲ್ಲ ರೀತಿಯಿಂದ ಪ್ರಾಬ್ಲಮ್. ಹಾಗೆ ಎಲ್ಲಿಯವರೆಗೆ ಇವರ ಪುಣ್ಯಗಳು ಹಿಂದಿನ ಜನ್ಮಾಂತರಗಳಲ್ಲಿ ಮಾಡಿದ ಸಾಧನೆಗಳಿಂದ ಆ ಬ್ಯಾಟರಿ ಚಾರ್ಜ್ಡ್ ಆಗಿದೆ, ಸ್ಟೋರ್ಡ್ ಆಗಿದೆ ತಮ್ಮ ಬಳಿ ಆ ಭಕ್ತಿಯ ಶಕ್ತಿ, ಅಲ್ಲಿಯವರೆಗೆ ತಮ್ಮ ಬಳಿ ಎಲ್ಲವೂ ಅಂದರೆ ಕಾರು ಇರುವುದು, ಬಂಗ್ಲೆ ಕೂಡ ಇರುವುದು, ಬಿಸ್ನೆಸ್ ಕೂಡ ಇರುವುದು, ಫ್ಯಾಕ್ಟ್ರಿಗಳೂ ಇರುವುವು, ರಾಜ ಕೂಡ ಆಗುವಿರಿ, ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಕೂಡ ಆಗುವಿರಿ, ನೋ ಪ್ರಾಬ್ಲಮ್. ಆದರೆ ನಂತರ ಆಗುವುದು ಭಯಂಕರ ಪ್ರಾಬ್ಲಮ್. ಹೇಗಾಗುವುದು? ಏಕೆಂದರೆ ತಾವು ಚಾರ್ಜರನ್ನು ಹಾಕಿಟ್ಟಿಲ್ಲ. ಆ ಬ್ಯಾಟ್ರಿ ಎಲ್ಲಿವರೆಗೆ ಚಾರ್ಜ್ ಇದೆ ಅಂದರೆ ಹಿಂದಿನ ಪುಣ್ಯ ತಮ್ಮೊಡನೆ ಇವೆ, ಅದು ನಡೆಯುವುದು.
ಮತ್ತು ನಂತರ ಒಂದು ಕ್ಷಣದಲ್ಲಿ ಡಿಸ್ಚಾರ್ಜ್ ಆಗುವುದು. ಓಯ್ ಹೊಯ್. ಒಂದು ಉದಾಹರಣೆ ಇದೆ. ಅಂದರೆ ನಮ್ಮ ದೇಶದ ರಾಷ್ಟ್ರಪತಿ ಶ್ರೀ ಜ್ಞಾನಿ ಜೈಲ್ ಸಿಂಗ್ ಅವರು, ಈಗ ಅವರ ಜೀವನ ನೋಡಿ ಎಷ್ಟು ಉತ್ತಮವಾಗಿತ್ತು. ಮೊದಲು ಪಂಜಾಬಿನ ಮುಖ್ಯಮಂತ್ರಿ ಆದರು, ನಂತರ ಯಾವುದೋ ಮಂತ್ರಿ ಪದವಿಯಲ್ಲಿ ಸೆಂಟ್ರಲ್ನಲ್ಲಿದ್ದರು, ನಂತರ ಅವರು ರಾಷ್ಟ್ರಪತಿಯಾದರು. ಅಂತ್ಯದಲ್ಲಿ ಏನಾಯ್ತಂದರೆ ಅವರು ದುರ್ಘಟನೆಗೊಳಗಾದರು. ಆಗ ಅವರು ರಾಷ್ಟ್ರಪತಿ ಪದವಿಯಲ್ಲಿ ಇರಲಿಲ್ಲ ಮತ್ತು ದುರ್ಘಟನೆಯಿಂದ ಅವರ ಶರೀರದಲ್ಲಿ ಸಾಕಷ್ಟು ಡ್ಯಾಮೇಜ್ ಆಯಿತು. ಅವರು ಸತ್ತೇ ಹೋದರೂ ಆ ದುರ್ಘಟನೆಯಿಂದಾಗಿ 6 ತಿಂಗಳು 1 ವರ್ಷ ಅನುಭವಿಸಿ ನಂತರ ಅವರಂತೂ ಹುಷಾರಾಗಿಲ್ಲ. ಮತ್ತು ಮುಂದೆ ಏನಾಗುವುದು ಅದರ ಬಗ್ಗೆ ಭಗವಂತನ ವಿಧಾನ ತಿಳಿಸುತ್ತದೆ. ಕಬೀರ್ ಹರಿ ಕಿ ಭಕ್ತಿ ಬಿನಾ ಯೇ ರಾಜಾ ರಸಬ್ ಹೋ ಮಟ್ಟಿ ಲದ ಕುಮಾರ್ ಕೆ ಭಾಯಿ ಘಾಸ್ ನ ಡಾಲೆ ಕೋಯಿ. ಅಂದರೆ ಭಕ್ತಿ ಮಾಡದೇ ಇರುವ ರಾಜನೂ ಕೂಡ ಕತ್ತೆಯ ಯೋನಿಯಲ್ಲಿ ಹೋಗುತ್ತಾನೆ. ಮತ್ತು ಕತ್ತಿಯೊಡನೆ ಎಂಥ ವ್ಯವಹಾರ ನಡೆಯುತ್ತದೆ ಎಂದು ತಮಗೆ ತಿಳಿದೇ ಇದೆ. ಇದನ್ನಂತೂ ಹೆಚ್ಚು ಎಕ್ಸ್ಪ್ಲೈನ್ ಮಾಡುವ ಅಗತ್ಯ ಇಲ್ಲ. ಕತೆ ಮಟ್ಟಿಲ್ಲದ ಕುಮಾರಕ್ಕೆ ಮತ್ತದು ಮೇಯಲು ಹೊರಗಡೆ ಹೋಗುತ್ತದೆ. ಅದಕ್ಕೆ ಅಲ್ಲಿ ಮೇವು ಕೂಡ ಸಿಗುವುದಿಲ್ಲ. ಹಾಗಾದರೆ ಪುಣ್ಯಾತ್ಮರೇ, ಇಲ್ಲಿ ಇದನ್ನೇ ಹೇಳಬಯಸುತ್ತಾರೆ ಪರಮಾತ್ಮ ನಮಗೆ. ಅಂದರೆ ನಿಮಗೇನು ಏನು ಗೈಡ್ಲೈನ್ಸ್ ಹೇಳಲಾಗುತ್ತಿದೆ ಇವನ್ನು ಹೃದಯದಲ್ಲಿ ತುಂಬಿಕೊಳ್ಳಿ ಮತ್ತು ಇವುಗಳನ್ನು ಉಲ್ಲಂಘಿಸಬಾರದು, ಇವನ್ನು ಮುರಿಯಬಾರದು. ನಂತರ ಏನು ಹೇಳ್ತಾರೆ ಅಂದರೆ ಯಾರು ಭಕ್ತಿ ಮಾಡುತ್ತಾರೆ ಅವರಿಗೆ ಹೇಗೆ ಸುಖ ಉಂಟಾಗುತ್ತದೆ, ಯಾರು ಭಕ್ತಿ ಮಾಡುವುದಿಲ್ಲ ಅವರದೇನು ದುರ್ಗತಿಯಾಗುತ್ತದೆ. ಪುಣ್ಯಾತ್ಮರೇ, ತಾವು ಸಾಧನೆಯನ್ನು ಮಾಡುತ್ತಿರುವಿರಿ. ಆ ಮಗು, ಆ ವ್ಯಕ್ತಿ ಎಷ್ಟೇ ಬಡವನಾಗಿರಲಿ, ಕೂಲಿಯವನಾಗಿರಲಿ, ಬೇಕಾದರೆ ರಿಕ್ಷಾ ನಡೆಸಿ ತನ್ನ ನಿರ್ವಹಣೆ ಮಾಡುತ್ತಿರಬಹುದು. ಆದರೆ ಈ ಸತ್ಯಭಕ್ತಿಯನ್ನು ಮಾಡುತ್ತಿದ್ದಾನೆ, ನೈಜ ಭಕ್ತಿ ಮಾಡುತ್ತಿದ್ದಾನೆ, ಅದು ಸತ್ಯವಾದುದು. ಯಾವುದು ಈ ದಾಸನ ಬಳಿ ಇದೆ. ಈಗ ಇಲ್ಲಿ ಇಂದು ಅವನ ಎದುರು, ಇಲ್ಲಿ ಇಡೀ ಪೃಥ್ವಿಯ ಮೇಲೆ ಯಾವುದೋ ಅನ್ಯ ವ್ಯಕ್ತಿಗೆ ಯಾವುದೋ ರಾಜ್ಯ ಕೂಡ ಪ್ರಾಪ್ತವಾಗಿರಲಿ. ಒಂದೊಮ್ಮೆ ಇಡೀ ಪೃಥ್ವಿಯ ಪೂರ್ಣ ಆಳ್ವಿಕೆ ಪ್ರಾಪ್ತವಾದರೂ, ಅಂದರೆ ಆ ವ್ಯಕ್ತಿ ಇಡೀ ಪೃಥ್ವಿಯ ಚಕ್ರವರ್ತಿಯ ರಾಜನಾದರೂ, ಅವನು ಆ ರಿಕ್ಷಾ ಚಲಾಯಿಸುವ ಭಕ್ತನ ಹೋಲಿಕೆಯಲ್ಲಿ ಕೊಸರಿನಷ್ಟೂ ಇಲ್ಲ. ಭಕ್ತನ ತುಲನಾತ್ಮಕವಾಗಿ ನೋಡಿದರೆ ಅವನು ಹೇಗೆಂದರೆ ನಥಿಂಗ್ ಆಗಿರುವನು. ಏಕೆಂದರೆ ಅವನು ತನ್ನ ಹಿಂದಿನ ಸಂಪತ್ತನ್ನು ನಾಶಪಡಿಸುತ್ತಿದ್ದಾನೆ, ಹಿಂದಿನ ಪುಣ್ಯಗಳನ್ನು, ಹಿಂದಿನ ಧನವನ್ನು ನಾಶ ಮಾಡುತ್ತಿದ್ದಾನೆ, ಕಳೆದುಕೊಂಡು ನಷ್ಟಗೊಳಿಸುತ್ತಿದ್ದಾನೆ. ಆ ರಿಕ್ಷಾ ಚಲಾಯಿಸುವವನಾಗಿರಲಿ ಅಥವಾ ಕೂಲಿ ವ್ಯಕ್ತಿ ಇರಲಿ, ಯಾರೇ ಇರಲಿ, ಬೇಕಾದರೆ ಸೇಠು ಇರಲಿ, ರಾಜನು ಭಕ್ತಿ ಮಾಡುತ್ತಾನಾದರೆ ಅವನು ಉತ್ತಮನು. ಭಕ್ತಿ ಮಾಡುವವರ ತುಲನೆ ಮಾಡುತ್ತಿಲ್ಲ ಈ ದಾಸ. ಯಾರು ಭಕ್ತಿ ಮಾಡುತ್ತಿಲ್ಲ, ಏಕೆಂದರೆ ರಾಜನೊಡನೆ ತುಲನೆ ಇದಕ್ಕಾಗಿ ಮಾಡಲಾಗುತ್ತದೆ, ಏಕೆಂದರೆ ಅವನನ್ನು ನಾವು ಸಕ್ಷಮನೆಂದು ನಂಬುತ್ತೇವೆ, ಸಮರ್ಥನೆಂದು ನಂಬುತ್ತೇವೆ, ಎಲ್ಲರಿಗಿಂತ ದೊಡ್ಡವನೆಂದು ನಂಬುತ್ತೇವೆ. ಮತ್ತು ಇದಕ್ಕಾಗಿ ಅವನೊಡನೆ ತುಲನೆ ಮಾಡಲಾಗ್ತದೆ, ಏಕೆಂದರೆ ಅನ್ಯರ ಸ್ಥಿತಿಯೇ ಮುಗಿದು ಹೋಗುತ್ತದೆ. ಯಾವಾಗ ರಾಜನು ಅಂದರೆ ಭಕ್ತಿ ಮಾಡದಿರುವ ರಾಜನ ಸ್ಥಿತಿ ಹೇಗೆಂದರೆ ಭಕ್ತಿ ಮಾಡುವ ಕೂಲಿಯವನಿಗಿಂತ ಕೆಟ್ಟದಾಗಿದೆ, ಯೂಸ್ಲೆಸ್ ಆಗಿದೆ ಅವನ ಜೀವನ. ಇವು ತತ್ವಜ್ಞಾನದ ಮಾತುಗಳಾಗಿವೆ. ಅವರ ತಿಳುವಳಿಕೆಗೇನೆ ಬರುವುದು ಯಾರು ಪರಮಾತ್ಮನ ಈ ಜ್ಞಾನವನ್ನು ಗ್ರಹಣ ಮಾಡುತ್ತಾರೆ. ಈಗ ಅದರಲ್ಲಿ ಏನಾಗ್ತದೆ ಅಂದರೆ ಒಬ್ಬ ಭಕ್ತ ತನ್ನ ಬ್ಯಾಟ್ರಿಯನ್ನು ಚಾರ್ಜ್ ಮಾಡುತ್ತಿದ್ದಾನೆ ಮತ್ತು ಅವನು ಡಿಸ್ಚಾರ್ಜ್ ಮಾಡುತ್ತಿದ್ದಾನೆ, ಅವನ ಬಳಿ ಚಾರ್ಜರ್ ಇಲ್ಲ. ಆಗ ಅವನ ಅಂತ್ಯ ಕೆಟ್ಟದಾಗುವುದು. ಇವನ ಬ್ಯಾಟ್ರಿ ಚಾರ್ಜ್ ಆಗುತ್ತಿದೆ, ಇವನಿಗೆ ಸದಾ ಸುಖವಾಗುವುದು. ಹೀಗೆ ಈ ಕಾರಣದಿಂದ ಯಾರು ಸಾಧನೆಗಳನ್ನು ಮಾಡುತ್ತಾರೆ ಅವರಿಗೆ ಎಷ್ಟೋ ಸುಖ ಉಂಟಾಗುತ್ತದೆ. ಮತ್ತು ಭಕ್ತಿಯನ್ನು ಮಾಡುವವರೇನು ಇರುತ್ತಾರೆ ಅಂದರೆ ಸಾಧನೆಯನ್ನಂತೂ ಎಲ್ಲರೂ ಮಾಡ್ತಾರೆ. ಯಾರೋ ಯಾವುದೋ ದೇವತೆಯದು, ಯಾರೋ ಯಾವುದೋ ದೇವನದು, ಯಾರೋ ಯಾವುದೋ ಧರ್ಮದಲ್ಲಿ ಯಾವುದೋ ಪ್ರಕಾರದ ಎಲ್ಲರೂ ಪೂಜೆಗಳನ್ನು ಮಾಡ್ತಾರೆ. ಮತ್ತು ಆ ಸಾಧನೆಗಳು ಶಾಸ್ತ್ರಾನುಕೂಲ ಇಲ್ಲದಿದ್ದರೆ ಅದು ಕೂಡ ಯೂಸ್ಲೆಸ್ ಆಗಿದೆ. ಪುಣ್ಯಾತ್ಮರೇ, ತಾವು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 2 ಮತ್ತು ಶ್ಲೋಕ ಸಂಖ್ಯೆ 37 ಮತ್ತು 38ರಲ್ಲಿ ಇದನ್ನು ಓದಿರುವಿರಿ. ಇದನ್ನು ಬರೆಯಲಾಗಿದೆ. ಇದರಲ್ಲಿ ಗೀತೆ ಜ್ಞಾನದಾತ ಈ ಕಾಲನು ಹೇಳ್ತಿದ್ದಾನೆ ಅರ್ಜುನನಿಗೆ ಏನೆಂದರೆ, ಅರ್ಜುನ, ನೀನು ಯುದ್ಧ ಮಾಡು ಮತ್ತು ಲಾಭ ಹಾನಿ ಹಾಗೂ ಜಯ ಪರಾಜಯ ಬಿಟ್ಟು ಅಂದರೆ ಮರೆತು ನೀನು ಯುದ್ಧವನ್ನು ಮಾಡು. ನಿನಗೆ ಯಾವ ಪಾಪವೂ ತಗುಲದು, ನೀನು ಪಾಪವನ್ನು ಪ್ರಾಪ್ತಿಸಲಾರೆ. ಮತ್ತವನು ಹೇಳ್ತಾನೆ ಕೂಡ, ಅಂದರೆ ಈ ಭಕ್ತಿ ಮಾಡು, ನನ್ನ ಸ್ಮರಣೆಯನ್ನು ಮಾಡು, ಓಂ ನಮರ ಜಪವಿದೆ ನನ್ನದು. 8ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ಏನೆಂದರೆ, ಓಂ ಇತಿ ಏಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರಣ್ಯ ಪ್ರಯಾತಿ ಜಜನ್ ದೇಹಂ ಸ ಯಾತಿ ಪರಮಾಂ ಗತಿಂ.
ಗೀತೆ ಜ್ಞಾನದಾತ ಬ್ರಹ್ಮ ಶ್ರೀಕೃಷ್ಣನಲ್ಲಿ ಪ್ರವೇಶ ಮಾಡಿ ಅವನು ಹೇಳುತ್ತಾನೆ ಏನೆಂದರೆ, ಬ್ರಹ್ಮನಾದ ನನ್ನ ಓನ್ಲಿ ಒಂದು ಅಕ್ಷರ ಓಂ ಇದೆ, ನಥಿಂಗ್ ಎಲ್ಸ್. ಈಗ ಪುಣ್ಯಾತ್ಮರೇ, ಯಾರು ಗೀತೆಯನ್ನು ಓದುತ್ತಾರೆ, ಗೀತೆಯ ನಿತ್ಯ ಅಧ್ಯಯನ ಮಾಡುತ್ತಾರೆ ಮತ್ತು ಗೀತೆಯನ್ನು ಶಿರೋಧಾರಿ ಎಂದು ಹೇಳುತ್ತಾರೆ ಮತ್ತು ನಾಮವನ್ನು ಜಪಿಸುತ್ತಾರೆ, ಹರೇ ರಾಮ ಹರೇ ಕೃಷ್ಣ 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 ಹರೇ ಹರೇ ರಾಧೇ ಶ್ಯಾಮ್, ಇವೆಲ್ಲ ಯೂಸ್ಲೆಸ್ ಮಂತ್ರಗಳಾಗಿವೆ. ಶಾಸ್ತ್ರ ವಿಧಿಯನ್ನು ತ್ಯಜಿಸಿ ಇದು ಮನಸೇಚ್ಛೆ ಆಚರಣೆ ಆಗಿದೆ ಹೊರತು ಇದು ವ್ಯರ್ಥವಾಗಿದೆ. ಮತ್ತು ಯಾರೋ ತೀರ್ಥಯಾತ್ರೆಗಳಿಗೆ ಹೋಗುತ್ತಾರೆ, ಇನ್ನಾರು ವ್ರತಗಳನ್ನು ಮಾಡುತ್ತಾರೆ. ಕೆಲವರು ಅನ್ಯ ಸಾಧನೆ ಅಂದರೆ ಏಕಾದಶಿ ವ್ರತವನ್ನು ಮಾಡುತ್ತಾರೆ, ಯಾವುದು ಗೀತೆಯಲ್ಲಿ ವರ್ಣಿತವಲ್ಲ. ಆ ಸಾಧನೆಗಳು ಶಾಸ್ತ್ರ ವಿಧಿಯನ್ನು ತ್ಯಜಿಸಿ ಮನಸೇಚ್ಛೆ ಆಚರಣೆಯಾಗಿದೆ. ಇದು ಯೂಸ್ಲೆಸ್ ಆಗಿದೆ. ಗೀತೆ ಅಧ್ಯಾಯ ಸಂಖ್ಯೆ 16 ಶ್ಲೋಕ ಸಂಖ್ಯೆ 23ರಲ್ಲಿ ಹೇಳಿದರೆಂದರೆ, ಶಾಸ್ತ್ರ ವಿಧಿಯನ್ನು ತ್ಯಜಿಸಿ ಯಾರು ಇಚ್ಛಾನುಸಾರ ಆಚರಣೆಯನ್ನು ಮಾಡುತ್ತಾರೆ ಅವರಿಗೆ ಒಂದಂತೂ ಸುಖವಾಗದು, ಗತಿಯೂ ಆಗದು, ಮತ್ತವರಿಗೆ ಯಾವ ಸಿದ್ಧಿಯೂ ಪ್ರಾಪ್ತವಾಗದು. ಯೂಸ್ಲೆಸ್. ಇದಕ್ಕಾಗಿ ಹೇಳಿದೆಂದರೆ ಅರ್ಜುನ, ಇವುಗಳಿಂದ ನಿನಗಾಗಿ 24ನೇ ಶ್ಲೋಕದಲ್ಲಿ 16ನೇ ಅಧ್ಯಾಯದ್ದು ಗೀತೆಯಲ್ಲಿ ಹೀಗೆ ನಿನಗಾಗಿ ಶಾಸ್ತ್ರಗಳೇ ಪ್ರಮಾಣವಾಗಿವೆ. ಕರ್ತವ್ಯ ಮತ್ತು ಅಕರ್ತವ್ಯದ ವ್ಯವಸ್ಥೆಯಲ್ಲಿ ಶಾಸ್ತ್ರಗಳೇ ಪ್ರಮಾಣವಾಗಿವೆ. ಮತ್ತವುಗಳನ್ನು ತಿಳಿದು ನೀನು ಅವುಗಳನುಸಾರ ಭಕ್ತಿಯನ್ನು ಮಾಡು. ಯಾರದೋ ಲೋಕವೇದ ದಂತಕಥೆಯ ಆಧಾರದಿಂದ ಸಾಧನೆಯನ್ನು ಮಾಡಬೇಡ, ಅದು ಯೂಸ್ಲೆಸ್ ಆಗಿರುವುದು. ಈಗ ಶ್ರೀಕೃಷ್ಣನಲ್ಲಿ ಈ ಕಾಲನು ಮಾತಾಡುತ್ತಿದ್ದ. ಈ ಕಾಲನು ಹೊರಟು ಹೋದ ಮೇಲೆ ಶ್ರೀಕೃಷ್ಣನಿಗೆ ಗೊತ್ತಿರಲಿಲ್ಲ ಗೀತೆಯಲ್ಲಿ ಸ್ವತಃ ಹೇಳಿದ್ದೇನೆಂದು. ಈಗ ತಾವು ಶ್ರೀಕೃಷ್ಣನ ಇತಿಹಾಸದಲ್ಲಿ ನೋಡಿರಿ. ಶಿವಪುರಾಣದಲ್ಲಿ ಬರೆದಿದೆ ಏನೆಂದರೆ, ಒಂದು ಬಾರಿ ಶ್ರೀಕೃಷ್ಣನು ಪುತ್ರನ ಪ್ರಾಪ್ತಿಗಾಗಿ ಘೋರ ತಪಸ್ಸನ್ನು ಮಾಡಿದ. ಈ ತಪದ ಬಗ್ಗೆ ಗೀತೆಯಲ್ಲಿ ಎಲ್ಲಾದರೂ ಬರೆದಿದೆಯೇ? ಇದರಿಂದಲೂ ಸ್ಪಷ್ಟವಾಗುತ್ತದೆ ಏನೆಂದರೆ, ಗೀತೆಯ ಜ್ಞಾನವಿರಲಿಲ್ಲ ಕೃಷ್ಣನಿಗೆ ಎಂದು. ಹೀಗೆ ಈ ರೀತಿ ಈ ಕಾಲನು ಗೀತೆಯ ಜ್ಞಾನವನ್ನು ನೀಡಿದ 2 ಪ್ರಕಾರದಿಂದ ನೀಡಿದ್ದಾನೆ. ಒಂದಂತೂ ಇವನು ಹೇಳ್ತಾನೆ, ಗೀತೆ ಜ್ಞಾನದಾತ ಅಂದರೆ ಇದಂತೂ ನನ್ನ ಮತವಾಗಿದೆ. ಅವನ ಮತವು ಏನಿದೆ ಅದಂತೂ ಅವನ ಮಟ್ಟದ ಜ್ಞಾನವಾಗಿದೆ. ಮತ್ತು ಅನ್ಯ ಜ್ಞಾನವೇನು ಗೀತೆಯಲ್ಲಿದೆ ಅದು ವೇದಜ್ಞಾನ ಆಗಿದೆ. ಮತ್ತು ವೇದಗಳನ್ನು ಕೊಟ್ಟದ್ದು ಯಾರು? ಪೂರ್ಣ ಪರಮಾತ್ಮ, ಪರಮಾಕ್ಷರ ಬ್ರಹ್ಮ. ಆ ಪೂರ್ಣ ಪರಮಾತ್ಮನು ನೀಡಿದರು ಈ ಕಾಲ ಜ್ಯೋತಿ ನಿರಂಜನನ ಅಂತಃಕರಣದಲ್ಲಿ. ಅಂದರೆ ಅವನ ಕಂಪ್ಯೂಟರ್ನಲ್ಲಿ ಫೀಡ್ ಮಾಡಿದ್ದರು. ಹಾಗಾಗಿ ಅವನೇನು ಹೊರಗೆ ಹಾಕಿದ? ಆಸ್ ಎ ವೇದ. ಅವನಂತೂ ಆಸ್ ಇಟ್ ಈಸ್ ತೆಗೆದ ವೇದಗಳನ್ನಂತೂ ಅವುಗಳಲ್ಲಿ ಯಾವುದೇ ಬೆರಕೆಯನ್ನು ಮಾಡಿಲ್ಲ. ಈಗ ವೇದಗಳ ಜ್ಞಾನವನ್ನು ಅವನು ತಿಳಿದುಕೊಂಡ. ಮುಂದಕ್ಕೆ ನಂತರ ಗೀತೆಯಲ್ಲಿ ಏನು ಜ್ಞಾನವಿದೆ ಅದನ್ನು ಅವನು ಯುದ್ಧವನ್ನು ಮಾಡಿಸಲು ಹೇಳಿದ. ಅದರಲ್ಲಿ ವೇದದ ಜ್ಞಾನವನ್ನಂತೂ ಭಕ್ತಿಗಾಗಿ ಹೇಳಿಬಿಟ್ಟ ಮತ್ತು ತನ್ನ ಮತವೆಂದು ಹೇಳಿದ, ಇಲ್ಲಿ ಭ್ರಮಿತಗೊಳಿಸಲು ಮತ್ತು ಯುದ್ಧವನ್ನು ಮಾಡಿಸಲು. ಹಾಗಾಗಿ ಅವನು ಹೇಳಿದ್ದೇನೆಂದರೆ 2ನೇ ಅಧ್ಯಾಯದ 37ನೇ ಶ್ಲೋಕದಲ್ಲಿ 38ರಲ್ಲಿ ಏನೆಂದರೆ, ನೀನು ಯುದ್ಧವನ್ನು ಮಾಡು, ಲಾಭಹಾನಿಯ ಚಿಂತೆ ಬಿಟ್ಟು ನೀನು ಪಾಪವನ್ನು ಪ್ರಾಪಿಸಲಾರೆ. ಮತ್ತು ಯುದ್ಧದಲ್ಲಿ ಸತ್ತು ಹೋದರೆ ಸ್ವರ್ಗಕ್ಕೆ ಹೋಗುವೆ ಮತ್ತು ಗೆದ್ದು ಬಿಟ್ಟರೆ ಪೃಥ್ವಿಯಲ್ಲಿ ರಾಜ್ಯವನ್ನು ಭೋಗಿಸುವೆ. ನಿನ್ನ 2 ಕೈಗಳಲ್ಲೂ ಸಿಹಿಯೇ ಇದೆ. ಪುಣ್ಯಾತ್ಮರೇ, ಸರ್ವವಿದಿತವಾಗಿದೆ. ಯಾರು ಇತಿಹಾಸ ಓದಿದ್ದಾರೆ, ಈ ತನ್ನ ಗ್ರಂಥಗಳನ್ನು ಓದಿದ್ದಾರೆ, ಮಹಾಭಾರತ ಓದಿದ್ದಾರೆ. ಯಾವಾಗ ಯುಧಿಷ್ಠಿರನನ್ನು ಗದ್ದುಗೆ ಮೇಲೆ ಕುಳ್ಳಿರಿಸಲಾಗಿತ್ತು ಆಗ ಮಹಾಭಾರತ ಯುದ್ಧ ಮುಗಿದಿತ್ತು. ಕೌರವರ ನಾಶವಾಯಿತು. ಅವರು ಸೋತರು, ಪಾಂಡವರು ವಿಜಯಿಯಾದರು. ಯುಧಿಷ್ಠಿರನನ್ನು ಗದ್ದುಗೆ ಮೇಲೆ ಕುಳ್ಳಿರಿಸಲಾಯಿತು ಮತ್ತು ಯುಧಿಷ್ಠಿರನಿಗೆ ಬಹಳ ಭಯಂಕರ ಕನಸುಗಳು ಬರತೊಡಗಿದವು. ಶ್ರೀಕೃಷ್ಣನು ಪಾಂಡವರ ಧಾರ್ಮಿಕ ಗುರುವಾಗಿದ್ದರು, ಆಧ್ಯಾತ್ಮಿಕ ಗುರು ಆಗಿದ್ದರು. ಶ್ರೀಕೃಷ್ಣನ ಬಳಿ ಹೋದರು. ಅವರಲ್ಲಿ ಹೋಗಿ ಕೇಳಿದ್ರು, ಅಂದರೆ ಗುರುದೇವ ಭಗವಂತ, ಸೋದರನಿಗೆ ಹೀಗೀಗೆ ಕನಸುಗಳು ಬರುತ್ತಿವೆ, ಇದರ ಕಾರಣವೇನು? ಹಲವು ದಿನಗಳಾದವು ಇವನು ಆಹಾರವನ್ನು ಸೇವಿಸಿಲ್ಲ, ಭಯಪಟ್ಟವನಂತಿರುತ್ತಾನೆ. ಭಯಂಕರವಾದ ಮುಖ ಆಗಿದೆ. ಶ್ರೀಕೃಷ್ಣನು ಹೇಳಿದೇನೆಂದರೆ, ನೀವುಗಳೇನು ಮಹಾಭಾರತದಲ್ಲಿ ಬಂಧುಗಳನ್ನು ಕೊಂದಿರುವಿರಿ, ಆ ಪಾಪಗಳನ್ನು ಮಾಡಿದ್ದೀರಿ, ಆ ಪಾಪಗಳು ನಿಮಗೆ ದುಃಖ ನೀಡುತ್ತಿವೆ. ಈಗ ಪುಣ್ಯಾತ್ಮರೇ ವಿಚಾರ ಮಾಡಬೇಕು. ಈಗ ಅರ್ಜುನನಿಗೆ ಕರೆಂಟ್ ತಗುಲಿದಂತಾಯಿತು ಒಂದೇ ಸಾರಿ. ಅಂದರೆ ಭಗವಂತ ಗೀತೆಯ ಜ್ಞಾನ ನೀಡ್ತಿರುವಾಗಂತೂ ಇದನ್ನು ಹೇಳಿದರು, ಅಂದರೆ ಯುದ್ಧ ಮಾಡು, ನಿನಗೆ ಪಾಪ ತಗಲದು, ನೀನಂತೂ ನಿಮಿತ್ತ ಮಾತ್ರವೇ ಆಗಿರುವೆ, ನಾನು ಎಲ್ಲರನ್ನೂ ಹೊಡೆದಿರುವೆ, ನೀನು ಕಾದಾಡದಿದ್ದರೂ ನಾನು ಹೊಡೆಯುವೆ. ಮತ್ತು ಇಂದು ಹೇಳ್ತಿದ್ದಾನೆ ಅಂದರೆ ನಿನಗೆ ಆ ಪಾಪ ತಗುಲಿದೆ. ಆದರೆ ಆ ಸಮಯದಲ್ಲಿ ಇದಕ್ಕಾಗಿ ಹೇಳಿರಲಿಲ್ಲ. ಅಂದರೆ ಒಂದೊಮ್ಮೆ ನಾನು ವಾದವಿವಾದ ಮಾಡಿದರೆ ನನ್ನ ಸೋದರನಾದ ಯುಧಿಷ್ಠಿರನು ಇವನು ಚಿಕಿತ್ಸೆ ಮಾಡಿಸುವುದಿಲ್ಲ. ಏಕೆಂದರೆ ಚಿಕಿತ್ಸೆಗಾಗಿ ಅವನು ಬಹಳ ಖರ್ಚು ಹೇಳಿದ್ದ. ಶ್ರೀಕೃಷ್ಣನು ಹೇಳಿದ್ದ, ಅಂದರೆ ಇದರದು ಒಂದು ಚಿಕಿತ್ಸೆ ಇದೆ. ಒಂದು ಅಶ್ವಮೇಧ, ಒಂದು ಯಜ್ಞ ಮಾಡು, ಬಹಳ ದೊಡ್ಡದು. ಇಡೀ ಪೃಥ್ವಿಯ ಎಷ್ಟೇ ಸಾಧು ಸಂತರು, ಭಕ್ತರು ಮತ್ತು ಸ್ವರ್ಗದ ದೇವತೆಗಳನ್ನು ಆಮಂತ್ರಿತಗೊಳಿಸು. ಮತ್ತು ನೀನು ಯಜ್ಞ ಮಾಡು, ಅನ್ನದಾಸೋಹವನ್ನು ಮಾಡು
ಮತ್ತು ಆ ದಾಸೋಹದಲ್ಲಿ ಯಾವಾಗ ಎಲ್ಲರೂ ಊಟ ಮಾಡುವರು, ಭೋಜನವನ್ನು ಮಾಡುವರು, ಆಗ ನಿನ್ನ ಪಾಪಗಳು ಕಡಿಮೆಯಾಗುವು ಮತ್ತು ಆ ಯಜ್ಞವು ಸಫಲವಾಗುವುದು. ಯಜ್ಞವು ಸಫಲವಾದರೆ ನಿನ್ನ ಪಾಪ ನಾಶ ಆಗುವುದು. ಮತ್ತು ಯಜ್ಞವು ಸಫಲವಾಗುವ ಪ್ರತೀಕಕ್ಕಾಗಿ ಏನು ಮಾಡಿದರು ಅಂದರೆ, ಒಂದು ಶಂಖ ಇಟ್ಟರು, 5 ಮುಖಗಳದ್ದು ಪಂಚಮುಖಿ ಶಂಖ. ಪಂಚಾಯನ ಎನ್ನುತ್ತಾರೆ. ಆಯನ ಅಂದರೆ ಮುಖ 5, ಆಯನ ಅಂದರೆ ಮುಖ, ಪಂಚಾಯನ. ಅದನ್ನು ಬೇರೆ ಇಡಬೇಕಾಗಿತ್ತು, ಒಂದು ಸುಸಜ್ಜಿತ ಸ್ಟೇಜ್ನ ಮೇಲೆ, ಒಂದು ಬೇರೆ ಸ್ಥಾನದಲ್ಲಿ ಮೇಜಿನ ಮೇಲೆ ಇಟ್ಟರು, ಎತ್ತರದಲ್ಲಿ. ಮತ್ತು ಎಲ್ಲರೂ ಊಟ ಮಾಡಿದ ಮೇಲೆ ಮೊಳಗುವುದು ತಂತಾನೆ ಆ ಶಂಖ. ಆಗ ತಿಳಿದುಕೊಳ್ಳಬೇಕು ನಿಮ್ಮ ಯಜ್ಞವು ಸಂಪೂರ್ಣವಾಯಿತು ಎಂದು. ಯಜ್ಞವು ಸಂಪೂರ್ಣವಾಗಿ ಶಂಖವು ಮೊಳಗಿದರೆ ನಿಮ್ಮ ಪಾಪಗಳು ನಾಶವದು, ಇಲ್ಲವಾದರೆ ಇಲ್ಲ. ಈಗ ಇಡೀ ಪೃಥ್ವಿಯ ಎಲ್ಲ ಸಾಧು ಸಂತ ಭಕ್ತರು ಮತ್ತು ಋಷಿ ಮಹರ್ಷಿಗಳು 12 ಕೋಟಿ ಬ್ರಾಹ್ಮಣರನ್ನು ಎಲ್ಲರನ್ನೂ ಕರೆಯಲಾಯಿತು. ಅದಕ್ಕಾಗಿ ಅರ್ಜುನ ಹೇಳಲಾರದಾದ ಅಂದರೆ, ಒಂದೊಮ್ಮೆ ಈಗ ನಾನು ಹೇಳಿದರೆ ಏನೆಂದರೆ, ಭಗವಂತ ತಾವು ಆ ಗೀತೆಯ ಜ್ಞಾನದಲ್ಲಂತೂ ಹೇಳುತ್ತಿದ್ದೀರಿ ಏನೆಂದರೆ ನಿನಗೆ ಯಾವ ಪಾಪವೂ ತಗಲದು, ಇಂದು ಹೇಳುತ್ತಿದ್ದೀರಿ ನಿಮಗೆ ಪಾಪ ತಗಲಿದೆ. ಆಗ ವಾದವಿವಾದ ಮಾಡುವುದು ಉಚಿತವಲ್ಲವೆಂದು ತಿಳಿದು, ಅಂದರೆ ಸಹೋದರನಿಗೆ ನೋವುಂಟಾಗಬಹುದು, ಇವನು ಚಿಕಿತ್ಸೆ ಮಾಡಿಸಲಾರ ಮತ್ತು ಹೇಳುವನು ಅಂದರೆ, ಅರ್ಜುನ ಬಯಸುತ್ತಿಲ್ಲ ನಾನು ಸ್ವಸ್ಥನಾಗಲೆಂದು, ಇವನಿಗೆಂದು ಹಣ ಕಾಣುತ್ತಿದೆ, ನಾನು ಕಾಣಿಸುವುದಿಲ್ಲ. ಇದಕ್ಕಾಗಿ ಅರ್ಜುನನು ತಾಳ್ಮೆಯ ಗುಟುಕನ್ನು ಕುಡಿದನು. ಆದರೆ ಆ ಮುಳ್ಳು ಚುಚ್ಚುತ್ತಿತ್ತು ಮತ್ತು ಎಲ್ಲರನ್ನೂ ಆಮಂತ್ರಿತಗೊಳಿಸಲಾಯಿತು. ಯಜ್ಞದ ಸ್ಥಾನ, ದಿನ, ಸಮಯ ನಿಶ್ಚಿತಗೊಳಿಸಿದರು ಶ್ರೀಕೃಷ್ಣನು. ಮತ್ತು 33 ಕೋಟಿ ದೇವತೆಗಳು, 88,000 ಋಷಿಗಳು, 12 ಕೋಟಿ ಬ್ರಾಹ್ಮಣರು. ಈ ಋಷಿ ಮಹರ್ಷಿಗಳು, 12 ಕೋಟಿ ಬ್ರಾಹ್ಮಣರು, 88,000 ಋಷಿಗಳು ಮತ್ತು 33 ಕೋಟಿ ದೇವತೆಗಳು ಮತ್ತು ಬ್ರಹ್ಮ, ವಿಷ್ಣು, ಮಹೇಶ ಮತ್ತು ಈ ಕಾಲನಿರಂಜನ ಕೂಡ ಬಂದನು ಅವರೊಂದಿಗೆ ಗುಪ್ತರೂಪದಲ್ಲಿ, ಯಾವುದೋ ಅನ್ಯವೇಷದಲ್ಲಿ. ಯಾರಲ್ಲಾದರೂ ಪ್ರವೇಶಿಸುತ್ತಾನೆ ಈ ಕಾಲ. ಆಗ ಅಲ್ಲಿ ಎಲ್ಲರೂ ಭೋಜನವನ್ನು ಪಡೆದರು, ಆದರೆ ಶಂಖ ಬಾರಿಸಲಿಲ್ಲ. ಎಲ್ಲರೂ ಭೋಜನ ಮಾಡಿದ ಮೇಲೂ ಶಂಖವು ಮೊಳಗಲಿಲ್ಲವೆಂದು ಯುಧಿಷ್ಠಿರ ಹೇಳಿದ. ಭಗವಂತ, ಕೆಲಸವಾಗಲಿಲ್ಲ. ಈಗ ಆಗುವುದಾದರೂ ಹೇಗೆ? ನಮ್ಮ ಪಾಪಗಳು ಬಹಳಷ್ಟಿವೆ, ನಾವು ಅಪರಾಧ ಮಾಡಿಟ್ಟಿದ್ದೇವೆ, ಅದು ಇಂದಿನ ತನಕ ನೆನಪಿದೆ. ಹೆಣಗಳು ಹರಡಿ ಬಿದ್ದಿದ್ದವು, 18 ಕೋಟಿ ವ್ಯಕ್ತಿಗಳು ಸತ್ತು ಹೋಗಿದ್ದರು 2 ಕಡೆಯ ಸೈನ್ಯದಲ್ಲಿ. ಹೇಗೆ ಶಂಖ ಬಾರಿಸುವುದು? ಹೇಗೆ ಪಾಪಗಳು ನಾಶವಾಗುವು? ಶ್ರೀಕೃಷ್ಣನು ಹೇಳಿದ, ಶಂಖ ಬಾರಿಸುವವನು ಇವರಲ್ಲಿ ಬಂದೇ ಇಲ್ಲ, ಅವನು ಇಲ್ಲವೇ ಇಲ್ಲ ಇವರಲ್ಲಿ. ಆಗ ಯುಧಿಷ್ಠಿರನು ಹೇಳಿದ ಏನೆಂದರೆ, ಭಗವಂತ, ಈ ಋಷಿ ಮಹರ್ಷಿ ವಶಿಷ್ಠ ಮುನಿಯಂಥ ಸಿದ್ಧಿಪುರುಷರು ಕುಳಿತಿರುವರು ಇಲ್ಲಿ, ಇಷ್ಟೊಂದು ಪುಣ್ಯಾತ್ಮರು. ಏಕೆಂದರೆ ಅವನು ಅವರನ್ನು ಬಹಳ ಮಹಾತ್ಮರೆಂದು ನಂಬುತ್ತಿದ್ದನು. ಮತ್ತು 12 ಕೋಟಿ ಋಷಿಗಳು, ಈ ಬ್ರಾಹ್ಮಣರು ಕುಳಿತಿರುವರು. ಇವರ ಉಪಸ್ಥಿತಿಯಿಂದಲೂ ಶಂಖ ಬಾರಿಸದೆ ಇವರಿಗಿಂತಲೂ ಬೇರೆ ಯಾರಾದರೂ ಶ್ರೇಷ್ಠ ಆತ್ಮವಿದೆಯೇ, ಒಳ್ಳೆಯ ಆತ್ಮ? ಆಗ ಹೇಳಲಾಯ್ತೇನೆಂದರೆ, ಹೀಗೀಗೆ ಒಬ್ಬ ಸುದರ್ಶನ ನಾಮವುಳ್ಳವನಿರುವನು. ವಾಲ್ಮೀಕಿ ಪರಿವಾರದಲ್ಲಿ ಅವನ ಜನ್ಮವಾಗಿದೆ, ವಾಲ್ಮೀಕಿ ಮನೆತನದಲ್ಲಿ. ಮತ್ತವರು ಸತ್ಯ ಸಾಧನೆ ಮಾಡುತ್ತಾರೆ, ಅವರು ಸದ್ಗುರುವಿನ ಶಿಷ್ಯರಾಗಿದ್ದಾರೆ. ಸದ್ಗುರು ಅವರು ತತ್ವದರ್ಶಿ ಸಂತರಾಗಿರುತ್ತಾರೆ. ಈಗ ಅವರನ್ನು ಕರೆಯಲು ಹೋದರು. ಅವರಿರುವ ಕ್ಷೇತ್ರದಲ್ಲಿ ಆಮಂತ್ರಿಸುವ ಡ್ಯೂಟಿಯನ್ನು ಕೊಡಲಾಗಿತ್ತು ಭೀಮನಿಗೆ. ಮತ್ತು ಭೀಮನು ಹೋಗಿದ್ದ ಎಲ್ಲಿಗೆ? ಸುದರ್ಶನರವರ ಬಳಿಗೆ. ಮತ್ತು ಸುದರ್ಶನ ಯಾರಾಗಿದ್ದರು? ಪರಮೇಶ್ವರ ಕಬೀರ ದೇವರು. ಅವರು ಪೂರ್ಣಬ್ರಹ್ಮ, ತಮ್ಮ ಲೀಲೆಯನುಸಾರ ಪ್ರತಿಯೊಂದು ಯುಗದಲ್ಲಿ ಬರುತ್ತಾರೆ ಮತ್ತು ಒಂದು ಇಂತಹ ಜೀವನ ಬದುಕುತ್ತಾರೆ. ಆ ಸಮಯದಲ್ಲಿ ಪರಮಾತ್ಮ ಕರುಣಾಮಯ ಹೆಸರಿನಿಂದ ಬಂದಿದ್ದರು. ಹೇಗೆಂದರೆ ಕಲಿಯುಗದಲ್ಲಿ ಅವರು ಕಬೀರ ಹೆಸರಿನಿಂದ ಬಂದಿದ್ದರು, ಆಗ ದ್ವಾಪರದಲ್ಲಿ ಅವರು ಕರುಣಾಮಯ ಹೆಸರಿನಿಂದ ಬಂದಿದ್ದರು. ಸ್ವತಃ ಕೂಡ ಒಬ್ಬ ವಾಲ್ಮೀಕಿಯ ಮನೆಯಲ್ಲಿ ಅವರು ಸಶರೀರವಾಗಿ ಬಂದಿದ್ದರು, ಬಾಲಕ ರೂಪ ಧಾರಣೆ ಮಾಡಿದ್ದರು. ವಾಲ್ಮೀಕಿ ದಂಪತಿಗಳು ಅವರನ್ನು ಎತ್ತಿ ಕೊಂಡೊಯ್ದಿದ್ದರು ಮತ್ತು ಅವರು ವಾಲ್ಮೀಕಿ ಹೆಸರಿನಿಂದ ಪ್ರಸಿದ್ಧರಾದರು. ಮತ್ತು ಅದೇ ವಾಲ್ಮೀಕಿ ಗ್ರೂಪ್ನಲ್ಲಿ, ಅದೇ ಸಮುದಾಯದಲ್ಲಿ ಒಬ್ಬ ಸುದರ್ಶನ ಹೆಸರಿನ ವ್ಯಕ್ತಿ ಇದ್ದರು. ಅವರು ಕಬೀರ ಪರಮಾತ್ಮನ ಶಿಷ್ಯರಾಗಿದ್ದರು ಮತ್ತು ಆ ಕಾರಣದಿಂದ ಅವರು ಭಕ್ತಿಯುಕ್ತರಾಗಿದ್ದರು. ಹಾಗಾಗಿ ಯಾವಾಗ ಭೀಮನು ಹೋದ ಸುದರ್ಶನನ ಬಳಿ, ಅಂದರೆ ಮಹಾತ್ಮರವರೇ, ಹೇ ಭಕ್ತರೇ, ತಾವು ನಮ್ಮ ಯಜ್ಞಕ್ಕೆ ಬನ್ನಿರಿ, ನಾನು ಯುಧಿಷ್ಠಿರ ರಾಜನ ಸಹೋದರನಾಗಿದ್ದೇನೆ, ಭೀಮಸೇನ ನನ್ನ ಹೆಸರಾಗಿದೆ. ಈ ದಿನ ನಾವು ಯಜ್ಞ ಮಾಡುತ್ತಿದ್ದೇವೆ, ಧಾರ್ಮಿಕ ಅನ್ನದಾಸೋಹವಿದೆ, ತಾವು ಅವಶ್ಯವಾಗಿ ಬರಬೇಕು. ಸುದರ್ಶನರು ಹೇಳಿದರು, ಭೀಮಾ, ನಿಮ್ಮ ಅನ್ನವನ್ನು ಯಾರು ತಿನ್ನುವರೋ ಅವರು ನೇರ ನರಕಕ್ಕೆ ಹೋಗುವರು. ನೀವಂತೂ ಮಹಾ ಅಪರಾಧಿಗಳು, ನೀವಂತೂ ಮಹಾಪರಾಧ ಮಾಡಿರುವಿರಿ. ಈಗ ಅದರಲ್ಲಿ ಆ ವಿಧವೆಗಳ ಪತಿಯರು, ಸೇನೆಯಲ್ಲಿ ಏನು ಸೈನಿಕರು ಸತ್ತಿರುವರು, ಅವರ ಕಣ್ಣೀರು ಕೂಡ ಬತ್ತಿಲ್ಲ. ಅವರ ಮಕ್ಕಳು ಅಳುತ್ತಿದ್ದಾರೆ, ತಮ್ಮ ತಾಯಂದಿರಲ್ಲಿ ಕೇಳುತ್ತಿದ್ದಾರೆ, ನಮ್ಮ ಅಪ್ಪ ಯಾವಾಗ ಬರುವರು?
ನಮ್ಮ ತಂದೆ ಯಾವಾಗ ಬರುವರು? ಅವರು ಮರೆಮಾಚುತ್ತಿದ್ದಾರೆ ಮಗನೇ, ಅವರು ಸೈನ್ಯದಲ್ಲಿ ಹೋಗಿದ್ದಾರೆ, ಈಗ ಬರುವರು. ಮತ್ತು ನೀವು ಆನಂದವನ್ನು ಅನುಭವಿಸುತ್ತಿದ್ದೀರಿ, ನೀವು ಸುಖಿಯಾಗಿರುತ್ತಿರುವಿರೇನೋ? ನೀವು ಸುಖದ ನಿರೀಕ್ಷೆ ಮಾಡುತ್ತಿದ್ದೀರೇನೋ? ನಿಮಗಂತೂ ನರಕದಲ್ಲಿ ವಾಸ ಇರುವುದು, ನಿಮ್ಮದು ನರಕದಲ್ಲಿ. ಈಗ ರಾಜನಿಗೆ ಈ ಮಾತನ್ನು ಹೇಳಿಬಿಟ್ಟರೆ ಸಹಿಸಲಾಗದು. ಈಗ ಭೀಮ ಹೇಳತೊಡಗಿದ, ಏನೆಂದರೆ, ಸೋದರ ಭಕ್ತ, ಮಾತು ಕೇಳು, ಅಧಿಕವಾಗಿ ಮಾತಾಡಬೇಡ, ನಿರರ್ಥಕವಾಗಿ ಮಾತನಾಡುವ ಅವಶ್ಯಕತೆ ಇಲ್ಲ, ಇಲ್ಲವಾದರೆ ನಿನಗೆ 2 ಬಾರಿಸುವೆ. ಈಗ ಇದಂತೂ ನನ್ನ ಸೋದರರಿಂದ ಮತ್ತು ಶ್ರೀಕೃಷ್ಣನಿಂದ ನನಗೆ ಅವರಿಗಾಗಿ ಲಜ್ಜೆ ಇದೆ, ಇಲ್ಲವಾದರೆ ಈಗಲೇ ನಾನು ನಿನ್ನ ಮುಖವನ್ನು ಹೊಡೆದಾಕ್ತಿದ್ದೆ. ಬರುವುದಿದ್ರೆ ಬನ್ನಿ, ಇಲ್ಲದಿದ್ದರೆ ಬರಬೇಡಿ. ಜಾಸ್ತಿ ಮಾತಾಡಬೇಡ, ಕಟು ಸತ್ಯವನ್ನು ಕೇಳಿಸಿಕೊಳ್ಳಲಾರರು ಯಾರ ಬಳಿ ಸ್ವಲ್ಪ ಪ್ರಭುತ್ವ ಇರುತ್ತದೆ. ಈಗ ಆ ಯುಧಿಷ್ಠಿರನು ಕೇಳಿದ, ಏನೆಂದರೆ, ಭಗವಂತ ಯಾರಾಗಿದ್ದಾರೆ ಆ ಶಂಖ ಬಾರಿಸುವವನು? ಶ್ರೀಕೃಷ್ಣನು ಹೇಳಿದ, ಅಂದರೆ ಕಾಶಿಯೊಳಗೆ ದಿಲ್ಲಿಯ ಸೈಡಲ್ಲಿ ಒಬ್ಬ ಸುದರ್ಶನ ಹೆಸರಿನ ಸುಪಚನು ವಾಲ್ಮೀಕಿ ಮನೆಯಲ್ಲಿ ಜನ್ಮ ಪಡೆದವನು. ಅವನನ್ನು ಆಮಂತ್ರಿಸಲಿಲ್ಲ ನೀವು, ಅವನು ಭಕ್ತನಾಗಿದ್ದ. ಯುಧಿಷ್ಠಿರ ಹೇಳಿದ, ಅಂದರೆ ಭೀಮಸೇನನಿಗೆ ಸೇವೆಯನ್ನು ಒಪ್ಪಿಸಲಾಗಿತ್ತು, ಅಲ್ಲಿ ಕರೆಯೋಲೆಯನ್ನು ನೀಡಲು, ಆಮಂತ್ರಣವನ್ನು ನೀಡಲು, ಇನ್ವಿಟೇಷನ್, ಅಂದರೆ ಅಲ್ಲಿ ಆಮಂತ್ರಿಸಲು ಅವನೇ ಹೋಗಿದ್ದನು. ಅವನನ್ನು ಕರೆದರು, ಭೀಮಸೇನನೊಡನೆ ಕೇಳಿದರು, ಕೃಷ್ಣ, ಅಂದರೆ ತಾವು ಅಲ್ಲಿಗೆ ಹೋಗಿದ್ದೀರೇನು? ಒಬ್ಬ ಸುದರ್ಶನ ಹೆಸರಿನ ಭಕ್ತ ಮಹಾತ್ಮನಿದ್ದಾನೆ, ಅವರಿಗೆ ತಾವು ಆಮಂತ್ರಣ ನೀಡಿದ್ದೀರೋ ಇಲ್ಲವೋ? ಆಮಂತ್ರಣ ನೀಡಿದ್ದರೆ ಅವರು ಯಾವ ಕಾರಣದಿಂದ ಬರಲಿಲ್ಲ? ಈಗ ಭೀಮನು ಹೇಳಿದ, ಭಗವಂತ ಆಮಂತ್ರಣವನ್ನಂತೂ ನಾನು ನೀಡಿದ್ದೆ ಅವನಿಗೆ, ಆದರೆ ಅವನಂತೂ ಕೆಡುಕು ಮಾತಾಡುವ ವ್ಯಕ್ತಿ, ಅವನಂತೂ ಕೆಟ್ಟದು ಹೇಳುತ್ತಿದ್ದಾನೆ. ಶ್ರೀಕೃಷ್ಣನು ಹೇಳಿದ, ಸೋದರ, ನೀನು ನಮಗಾದರೂ ಹೇಳಬೇಕಾಗಿತ್ತು, ಅಂದರೆ ಇಂಥ ಸಮಸ್ಯೆ ಬಂದಿದೆ ಎಂದು. ನಾವು ಅದಕ್ಕೆ ಏನಾದರೂ ಉಪಾಯವನ್ನು ಹುಡುಕುತ್ತಿದ್ದೆವು. ಏನು ಹೇಳಿದ ಅವನು? ಅಂದರೆ ಹೀಗೀಗೆ ಹೇಳಿದ. ಏನು ಹೇಳಿದ? ಶ್ರೀಕೃಷ್ಣ ಹೇಳಿದ, ನೀನು ಎಲ್ಲವನ್ನು ಹೇಳು. ಏನು ಹೇಳಿದ ಅವನು? ಭೀಮ ಹೇಳಿದ, ಏನೆಂದರೆ, ಅವನು ಹೇಳತೊಡಗಿದ, ನೀವು ನರಕಕ್ಕೆ ಹೋಗುತ್ತೀರಿ ಮತ್ತು ನಿಮ್ಮ ಅನ್ನವನ್ನು ಯಾರು ತಿನ್ನುವರೋ ಅವರು ನೇರ ನರಕಕ್ಕೆ ಹೋಗುವರು. ನೀವು ಅಂತಹ ಪಾಪ ಮಾಡಿರುವಿರಿ, ನೀವು ಅಪರಾಧಿಗಳು, ನೀವು ಮಹಾಪಾಪಿಗಳು. ಮತ್ತು ಸುದರ್ಶನರವರು ಹೇಳಿದ್ದರು, ಒಂದೊಮ್ಮೆ ನನ್ನನ್ನು ನೀವು ತಮ್ಮ ಯಜ್ಞದಲ್ಲಿ ಕರೆದೊಯ್ಯಬೇಕಿದ್ದರೆ ನನಗಂತೂ ಇಂತಹ ಯಜ್ಞದ 100 ಯಜ್ಞಗಳ ಪುಣ್ಯವನ್ನು ಸಂಕಲ್ಪ ಮಾಡಿ ನನಗೆ ಕೊಟ್ಟುಬಿಡಿ, ಆಗ ನಾನು ನಿಮ್ಮ ಆ ಪಾಪದ ಅನ್ನವನ್ನು ತಿನ್ನುವೆನು. ಮತ್ತು ನಾನು ಅವರಲ್ಲಿ ಇದನ್ನು ಹೇಳಿದೆ, ಅಂದರೆ ನಾವಂತೂ ಇದು ಬೇರೆಯೇ ಯಜ್ಞವನ್ನು ಮಾಡುತ್ತಿದ್ದೇವೆ. ಒಂದು ಯಜ್ಞವನ್ನಂತೂ ಮಾಡಿದೆವು ಸೋದರನು ಯಾವಾಗ ಸಿಂಹಾಸನದ ಮೇಲೆ ಕುಳಿತಾಗ, ಮತ್ತು 2ನೇದನ್ನು ಈಗ ಮಾಡಲು ಹೊರಟಿದ್ದೇವೆ. ಈಗ ಯುಧಿಷ್ಠಿರನು ಮೊದಲೇ ನಿರಾಕರಿಸಿದ್ದ, ಅಂದರೆ ಗದ್ದುಗ ಮೇಲೆ ಕುಳಿತುಕೊಳ್ಳಲಾರೆ ನಾನು, ಅವನು ಆವಾಗಲೇ ಹೀಗೇನೆ ಹೇಳ್ತಿದ್ದ. ಆದರೆ ಶ್ರೀಕೃಷ್ಣನು ಅವನನ್ನು ಸಣ್ಣ ಯಜ್ಞವನ್ನು ಮಾಡಿಸಿ ಕುಳ್ಳಿರಿಸಿದ. ಆಗ ಹೇಳತೊಡಗಿದ, ನಾವು ಎಲ್ಲಿಂದ ತಂದುಕೊಡಲು ಸಾಧ್ಯ ತಮಗೆ 100 ಯಜ್ಞಗಳ ಫಲವನ್ನು? ಮತ್ತವನು ಹೀಗೆ ಬಹಳ ಕೆಟ್ಟದ್ದಾಗಿ ಹೇಳಿದ್ದ. ಶ್ರೀಕೃಷ್ಣನಿಗೆ ತಿಳಿದಿತ್ತು, ಇವನು ಕೂಡ ಪೈಲ್ವಾನನ ಮೈಂಡ್ ಇರುವ ವ್ಯಕ್ತಿ, ಗೊತ್ತಿಲ್ಲ ಇವನೇನು ಹೇಳಿರಬಹುದು ಭಕ್ತನಿಗೆ. ಶ್ರೀಕೃಷ್ಣ ಕೇಳಿದ ನಂತರ, ತಾವೇನು ಹೇಳಿದಿರಿ? ಸತ್ಯವನ್ನೇ ಹೇಳಬೇಕು. ಈಗ ಭೀಮಸೇನ ಹೇಳತೊಡಗಿದರು, ನಾನು ಅವನೊಡನೆ ಹೇಳಿದೆ, ಜಾಸ್ತಿ ಮಾತಾಡಬೇಡ, ನಿನ್ನ ಮುಖವನ್ನು ಒಡೆದು ಬಿಡುವೆನು. ಬರುವುದಾದರೆ ಬನ್ನಿ, ಇಲ್ಲವಾದರೆ ಖಂಡಿತವಾಗಿ ಬರಬೇಡಿ. ನನಗೆ ಶ್ರೀಕೃಷ್ಣ ಮತ್ತು ಸೋದರ ಯುಧಿಷ್ಠಿರನ ಭಯವಿದೆ, ಇಲ್ಲದಿದ್ದರೆ ನಿನಗೆ ಈಗಲೇ ಮುಗಿಸಿದ್ದೆ ನಿನ್ನ ಕೆಲಸವನ್ನು. ಆಗ ಶ್ರೀಕೃಷ್ಣನು ಹೇಳಿದ, ಒಳ್ಳೆಯ ಮನುಷ್ಯ, ಕೆಲವೊಮ್ಮೆ ಬುದ್ಧಿಯನ್ನಂತೂ ಪ್ರಯೋಗಿಸುವುದನ್ನದು. ಶಕ್ತಿಬಲ, ನಿನ್ನ ಶಕ್ತಿಬಲ ನಡೆಯುವುದಿಲ್ಲ ಎಲ್ಲ ಕಡೆ. ನಿನಗೆ ಅವನು ವಾಲ್ಮೀಕಿ ಕಾಣಿಸುತ್ತಾನೆ. ಆ ವಾಲ್ಮೀಕಿಯ ಒಂದು ಕೂದಲಿನ ಸಮ ಈ 3 ಲೋಕಗಳು ಇಲ್ಲ. ನೀನು ನಮಗೆ ಹೇಳಬೇಕಾಗಿತ್ತು, ಮತ್ತು ಸಂತನಿಗೆ ಇಂಥ ಅಪಶಬ್ದ ಹೇಳಿ ದುಪ್ಪಟ್ಟು ಪಾಪಿಯಾದೆ ನೀನು. ಮತ್ತು ನಮ್ಮೊಡನೆ ನಡೆ, ಅವರ ಪಾದಗಳನ್ನು ಮುಟ್ಟು ಕಾಲಿಗೆ ಬೀಳು, ಕ್ಷಮೆಯಾಚಿಸು, ತಪ್ಪಾಗಿ ನಡೆದೆ, ನೀನಂತೂ ಇನ್ನೂ ಕೆಲಸವನ್ನು ಕೆಡಿಸಿಬಿಟ್ಟೆ. ರಥವನ್ನು ಸಿದ್ಧಗೊಳಿಸಿದರು. 5 ಜನ ಪಾಂಡವರು, 6ನೇವನು ಕೃಷ್ಣ ಭಗವಂತ ಅಲ್ಲಿಗೆ ತಲುಪಿದ್ರು. 1 ಯೋಜನೆ, ಅಂದರೆ 1 ಯೋಜನೆ ಅಂದರೆ 12 ಕಿಲೋಮೀಟರ್ನಷ್ಟು ದೂರ, 1 ಯೋಜನೆ ದೂರದಲ್ಲಿ ರಥವನ್ನು ನಿಲ್ಲಿಸಿದರು. ಮತ್ತು 6ಕ್ಕೆ 6 ಜನರು ಕೂಡ ಕಾಲ್ನಡಿಗೆಯಲ್ಲಿ ಹೊರಟುಬಿಟ್ರು. ರಥ ಹಿಂದೆ ಹಿಂದೆ ಕುದುರೆಗಳು ಬರ್ತಾ ಇವೆ. ಆ ಕಡೆ ಏನಾಯ್ತಂದರೆ, ಆ ಸುದರ್ಶನನು ತನ್ನ ಗುರುದೇವರಾದ ಕರುಣಾಮಯಿಯವರಲ್ಲಿ, ಅಂದರೆ ಕಬೀರ್ರಲ್ಲಿ ಹೇಳಿದ, ಅಂದರೆ ಭಗವಂತ ಹೀಗೀಗೆ ಯುಧಿಷ್ಠಿರನ ಸೋದರ ಬಂದಿದ್ದ ಭೀಮಸೇನ, ಮತ್ತು ಅವರು ಯಾವುದೋ ಯಜ್ಞ ಮಾಡುತ್ತಿದ್ದಾರೆ ಭಗವಂತ, ಮತ್ತು ನಾನು ಅವರಿಗೆ ನಿರಾಕರಿಸಿದೆ ಅಲ್ಲಿಗೆ ಹೋಗಲು.
ಆಗ ಭಗವಂತ ಕಬೀರರು ಅಂದರೆ ಕರುಣಾಮಯವರು ಹೇಳಿದರು, ಭಕ್ತ ಸುಪಚ ಸುದರ್ಶನ, ಅವರ ಯಜ್ಞ ಪೂರ್ಣವಾಗಿಲ್ಲ, ಶಂಕ ಮೊಳಗುತ್ತಿಲ್ಲ ಮಗನೇ, ಅದಂತೂ ನಿನ್ನಿಂದ ಕಾರ್ಯವಾಗುವುದು. ಅದು ಅವರು ಮತ್ತೆ ಬರುವರು ಮತ್ತು ನಿನ್ನ ಕಾಲಿಗೆ ಬೀಳುವರು. ಇಲ್ಲಿಗೆ ಬಂದು ಈಗ ಸುದರ್ಶನನ್ನು ಯೋಚಿಸಿದ ಅಂದರೆ ಇವರು ಪುನಃ ತಲೆ ನೋವು ಮಾಡುವರು. ಮತ್ತು ಅವರು ಇಷ್ಟು ಪಾಪದ ಭೋಜನವನ್ನು ಮಾಡಿಟ್ಟಿದ್ದಾರೆ ಮತ್ತು ನಾನು ತಿಂದುಬಿಟ್ಟರೆ ನನ್ನದಂತೂ ಕೆಲಸ ಕೆಟ್ಟು ಹೋಗುವುದು. ಅವನಿಗೆ ಪರಮಾತ್ಮ ಹೇಳಿದ್ರು ಅಂದರೆ ನೀನು ಹೊರಟು ಹೋಗು ಇಲ್ಲಿಂದ. ಅವನು ತನ್ನ ಕುಟೀರವನ್ನು ಬಿಟ್ಟು, ಮನೆಯನ್ನು ಬಿಟ್ಟು ಮತ್ತು ದೀರ್ಘವಾದ ಟೂರ್ ಪ್ರೋಗ್ರಾಂ ಮಾಡಿಕೊಂಡ. 15-20 ದಿನಗಳದ್ದು ಹೊರಗೆ ಹೊರಟೋದ. ಈಗ ಪರಮಾತ್ಮ ಹೇಳ್ತಾರೆ, ತನ್ನ ಭಕ್ತನ ಗೌರವವನ್ನು ಪರಮಾತ್ಮ ಕಾಪಾಡ್ತಾರೆ. ಹೇಳ್ತಾರೆ, मेरा भक्त पे छोड़ी हुई तुम्हारा नाम न लेवे कोई. ಈಗ ತನ್ನ ಭಕ್ತನ ರೂಪವನ್ನು ತಾಳಿ ಪೂರ್ಣ ಪರಮಾತ್ಮ ಪರಮಕ್ಷರ ಬ್ರಹ್ಮ ಕುಳಿತುಕೊಂಡರು ಆ ಸುಪಚ ಸುದರ್ಶನನ ಕುಟೀರದಲ್ಲಿ ಹೋಗಿ. ಪಂಚ ಪಾಂಡವರು ಬಂದರು. ಶ್ರೀಕೃಷ್ಣನು ನೋಡಿದ ಇದರಲ್ಲಿ ಕುಳಿತಿದ್ದಾರೆ ಅವರು. ಏಕೆಂದರೆ ಯಾರದು ಸ್ವಲ್ಪವೇ ಭಕ್ತಿ ಹೆಚ್ಚುತ್ತದೆ, ಅವರದು ದಿವ್ಯದೃಷ್ಟಿ ಕೆಲಸ ಮಾಡತೊಡಗುತ್ತದೆ. ಮತ್ತು ಶ್ರೀಕೃಷ್ಣನು ಎದುರಲ್ಲಿ ನೋಡಿದರು. ಪರಮಪಿತ ಕುಳಿತಿದ್ದರು. ಚರಣಗಳಲ್ಲಿ ದೀರ್ಘದಂಡ ಪ್ರಣಾಮ ಮಾಡಿದರು. ಅದವರ ವಶದ ಮಾತಲ್ಲ, ಒಂದೇ ಸಾರಿ ಆತ್ಮವಾಗಿತ್ತು. ಯಾವಾಗ ಶ್ರೀಕೃಷ್ಣನು ಪ್ರಣಾಮ ಮಾಡಿದ ಆಗ ಪಂಚಪಾಂಡವರು ಮಾಡಿದರು. ಈಗ ಇವರೆಲ್ಲ ಯಾವ ಲೆಕ್ಕ? ಯಾವಾಗ ಶ್ರೀಕೃಷ್ಣನೇ ಪ್ರಣಾಮ ಮಾಡುತ್ತಿದ್ದಾರೆ ಗುರುಗಳು, ಮತ್ತು ಆ ಪೈಲ್ವಾನ ಕೂಡ ಮಾಡಿದನು, ಭೀಮನು. ಈಗ ಪರಮಾತ್ಮ ಇದನ್ನು ಬಯಸ್ತಿದ್ರು ಅಂದರೆ ಈ ಬಾಲಕನು ತಪ್ಪನ್ನಂತೂ ಮಾಡಿಬಿಟ್ಟ, ಆ ದಿನ ತಪ್ಪಾಗಿ ಮಾತಾಡಿಬಿಟ್ಟ ಭಕ್ತನಿಗೆ. ಆದರೆ ಈಗ ಇವನು ಕ್ಷಮೆ ಕೇಳುವನು, ಕ್ಷಮಿಸಿಬಿಡುವೆ. ತುಂಬ ದಯಾಳು ಆಗಿರುವರು, ಏಕೆಂದರೆ ಈ ಎಲ್ಲ ಮಕ್ಕಳು ಅವರದೇನೇ ಆಗಿವೆ. ಇದಕ್ಕಾಗಿ ಮಾಲೀಕನು ಈ ಆಟ ಆಡಿದರು. ಆ 5 ದಂಡವತ ಪ್ರಣಾಮ ಮಾಡಿದರು. ನಿಂತುಕೊಂಡು ಶ್ರೀಕೃಷ್ಣನು ಕರಬದ್ಧನಾಗಿ ಹೇಳಿದ, ಭಗವಂತ, ಇವನು ರಾಜ ಯುಧಿಷ್ಠಿರನು, ಇವರು ಇವನ ಚಿಕ್ಕ ಸಹೋದರರಾಗಿದ್ದಾರೆ ಮತ್ತು ನಾನು ಕೃಷ್ಣನು ದ್ವಾರಕೆಯಿಂದ ಬಂದಿರುವೆನು. ತಮಗೆ ಆಮಂತ್ರಣವನ್ನು ನೀಡಲು ಬಂದಿರುವರು ಇವರು. ಇವರ ಯಜ್ಞದಲ್ಲಿ ನಡೆಯಿರಿ ಭಗವಂತ. ಆಗ ಪರಮಾತ್ಮ ಹೇಳಿದರು, ನಾನು ಆ ಭಕ್ತನಲ್ಲಿ ಹೇಳಿದ್ದೆ ಆ ದಿನ, ಅಂದರೆ ನನ್ನ ಆ ಕಂಡೀಷನ್ ಪೂರ್ಣಗೊಳಿಸು. ಏನು ಹೇಳಿದರು ಅಂದರೆ 100 ಯಜ್ಞಗಳ ಫಲ ನನಗೆ ನೀಡು, ಆಗ ಯಜ್ಞಕ್ಕೆ ಬರುವೆನು. ಆಗ ಶ್ರೀಕೃಷ್ಣನು ಹೇಳಿದ, ಹೇ ಪ್ರಭು, ತಮ್ಮ ವಾಣಿ ಇದೆ. संत मिलन को चालिए तजमाया अभिमान और जो जो कदम आगे रखे ओहे यज्ञ समान. ಪುಣ್ಯಾತ್ಮರೇ, ಇದು ತಮಗಾಗಿ ಆಗಿದೆ ಈ ಫಾರ್ಮುಲಾ. ಒಂದು ವೇಳೆ ತಾವು ಸತ್ಸಂಗದಲ್ಲಿ ಬಂದರೆ, ಬೇಕಾದರೆ ಯಾರೇ ಎಷ್ಟೇ ಧನಿಕನಾಗಿರಲಿ, ಬೇಕಾದರೆ ಎಷ್ಟೇ ಉಚ್ಚ ಹುದ್ದೆಯ ವ್ಯಕ್ತಿಯಾಗಿರಲಿ, ಭಗವಂತನ ದರ್ಬಾರಿನಲ್ಲಿ ಭಿಕ್ಷುಕನಾಗಿ ಬರಬೇಕು. ಇಲ್ಲಿ ಅಭಿಮಾನ ಇರಕೂಡದು. ಹೀಗಾಗಿ ಪರಮಾತ್ಮ ಹೇಳುತ್ತಾರೆ, ಯಾವಾಗ ಇಂತಹ ಸ್ಥಿತಿಯಲ್ಲಿ ಇಂತಹ ಭಾವದಿಂದ ತಾವು ಮನೆಯಿಂದ ಹೊರಡುವಿರಿ ಮತ್ತು ಇಲ್ಲಿಯ ತನಕ ಎಷ್ಟು ಹೆಜ್ಜೆಗಳು ತಮ್ಮದು ಆಗುತ್ತವೆ, ಒಂದು ಹೆಜ್ಜೆಯು 100 ಅಶ್ವಮೇಧ ಯಜ್ಞಕ್ಕೆ ಸಮನಾಗಿ ಪುಣ್ಯದಾಯಕ ಆಗಿರುತ್ತದೆ. ಈಗ ನೋಡಿಕೊಳ್ಳಿ, ಪರಮಾತ್ಮನ ವಾಣಿ ತಪ್ಪಾಗಿರಲು ಸಾಧ್ಯವಿಲ್ಲ. 100ಕ್ಕೆ 100 ಸತ್ಯವಾಗಿದೆ. संत मिलन को चलियो तजमाया अभिमान और जो जो कदम आगे रखे ओहे यज्ञ समान. ಒಂದು ಹೆಜ್ಜೆಯನ್ನು ಈ ಕಡೆಗೆ ಇಡುವಿರಾದರೆ ಸತ್ಯಭಾವದಿಂದ, ವಿನಮ್ರ ಭಾವದಿಂದ, ಅವನ ದಾಸನಾಗಿ, ಅಧೀನನಾಗಿ. ಹೇಗೆಂದರೆ, ಯಾರಿಗಾದರೂ ಭಯಂಕರ ರೋಗವಾದರೆ ಆ ವ್ಯಕ್ತಿಗೆ ಆ ನಗರದ ಡಾಕ್ಟರ್ ಸಲಹೆಯನ್ನು ನೀಡ್ತಾರೆ. ಅಂದರೆ ತಾವು ಹೋಗಿ PGIಗೆ ಅಥವಾ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ದಿಲ್ಲಿಯಲ್ಲಿ ಅಥವಾ ಯಾವುದೋ ಬೇರೆ ಒಳ್ಳೆಯ ಆಸ್ಪತ್ರೆಯಲ್ಲಿ ತಮ್ಮ ತಪಾಸಣೆ ಮಾಡಿಸಿಕೊಳ್ಳಿ, ಮತ್ತಲ್ಲಿ ಚಿಕಿತ್ಸೆ ಮಾಡಿಸಿಕೊಳ್ಳಿ, ನಮ್ಮಿಂದಾಗುತ್ತಿಲ್ಲ. ಆಗ ಅವನಿಗೆ ಜೀವ ಹಾರಿದಂತಾಗುತ್ತದೆ. ಆ ವ್ಯಕ್ತಿಗೆ ಗೊತ್ತಿಲ್ಲ ಏನು ರಿಪೋರ್ಟ್ ಬರುವುದೋ, ಗೊತ್ತಿಲ್ಲ ಹೇ ಭಗವಂತ ಎಂತಹ ಕಾಯಿಲೆ ಸಿಗುವುದೋ. ಆಗ ಆ ಸಮಯ ಅವನು ಎಷ್ಟೇ ಉಚ್ಚ ಪದವಿಯಲ್ಲಿರಲಿ, ಬೇಕಾದರೆ ಎಷ್ಟೇ ಧನಿಕನಾಗಿರಲಿ, ಅವನಿಗೆ ಆ ಧನ ಕಾಣಿಸದು, ತನ್ನ ಪ್ರಾಣ ಕಾಣಿಸುವುದು. ನಂತರ ಅವನು ಹೋಗ್ತಾನೆ ಆಸ್ಪತ್ರೆಗೆ. ಡಾಕ್ಟರ್ ಹೇಳ್ತಾನೆ ಮಲಗಿಕೊಳ್ಳಿ. ಅವನು ಯೋಚಿಸುವುದಿಲ್ಲ ತಾನು ರಾಜನೋ ಅಥವಾ ಪ್ರಜೆಯೋ ಅಥವಾ ಸೇಠು ಆಗಿರುವನೋ ಎಂದು. ತಕ್ಷಣ ಮಲಗಿಕೊಳ್ಳುತ್ತಾನೆ. ಹೀಗೆ ಮಾಡಿ ಡಾಕ್ಟರ್ ಹೇಳ್ತಾನೆ, ಹೋಗಿ ಅಲ್ಲಿ ತಪಾಸಣೆ ಮಾಡಿ ಬನ್ನಿ. ಇನ್ನೊಂದು, ಅವನು ಅಲ್ಲಿಗೆ ಹೊರಟು ಹೋಗುತ್ತಾನೆ ತನ್ನ ಚೀಟಿಯನ್ನು ಹಿಡಿದುಕೊಂಡು. ಈ ರೀತಿ ಇಲ್ಲಿಗೆ ಯಾವಾಗ ತಾವು ಬರುತ್ತೀರಿ, ಇಲ್ಲಿ ಯಾವುದೇ ಪ್ರಕಾರದ ನಾಟಕ ತಮ್ಮಲ್ಲಿರಬಾರದು. ಯಾರೇ ಬೇಕಾದರೆ ದೊಡ್ಡ ಪೋಸ್ಟವನಾಗಿರಲಿ ಅಥವಾ ಬಡವನಾಗಿರಲಿ, ಬೇಕಾದರೆ ಧನಿಕನಾಗಿರಲಿ, ಇಲ್ಲಂತೂ ದಾಸನಾಗಿ ಬನ್ನಿ. ಹೀಗೆ ಈ ಭಾವದಿಂದ ತಾವು ಏನು ದರ್ಶನಕ್ಕಾಗಿ ಬರುತ್ತೀರಿ ದಾಸನದು, ಆಗ ತಮಗೆ ಒಂದೊಂದು ಹೆಜ್ಜೆಯೂ ಕೂಡ 100 ಯಜ್ಞಗಳ ಸಮನಾದ ಪುಣ್ಯ ನೀಡುತ್ತದೆ. संत मिलन को चालियो तजमाया अभिमाने
जो जो कदम आगे रखे है यज्ञ समान. ಒಂದು ಹೆಜ್ಜೆಯು ಒಂದು ಯಜ್ಞಕ್ಕೆ ಸಮವಾಗಿದೆ. ಮತ್ತು ಒಂದು ಯಜ್ಞದಲ್ಲಿ ಎಷ್ಟೊಂದು ಖರ್ಚು? ಅದರಲ್ಲಿ 33 ಕೋಟಿ ದೇವತೆ, 88,000 ಋಷಿಗಳು, 12 ಕೋಟಿ ಬ್ರಾಹ್ಮಣರು, 56 ಕೋಟಿ ಯಾದವರು, 9 ನಾಥರು, 84 ಸಿದ್ಧರು ಮತ್ತು ಉಳಿದ ಅದೆಷ್ಟೋ ಅನಾಥ ಜೀವಗಳಂತೂ ಗೊತ್ತಿಲ್ಲ ಎಷ್ಟು ಜನ ಭೋಜನವನ್ನು ಮಾಡ್ತಿದ್ರು. ಅಂತೆಯೇ ಒಂದು ಯಜ್ಞದ ಒಂದು ಸಾಮಾನ್ಯ ಫಾರ್ಮುಲಾ ಹೇಳ್ತಾರೆ ಪುರಾಣಗಳಲ್ಲಿ. ಅಂದರೆ ಒಂದು ಯಜ್ಞ ಏನಾಗುತ್ತದೆ, ಅದರಲ್ಲಿ 100 ಮಣ ತುಪ್ಪವನ್ನು ಬಳಸಲಾಗುತ್ತದೆ. ಈಗ ದೇಶಿ ಮತ್ತು ವಿದೇಶಿ ಎಂದು ಪ್ರತ್ಯೇಕವಾಗಿ ಹೇಳಬೇಕಾಗ್ತದೆ. ಮೊದಲಂತೂ ಈ ವಿದೇಶಿ ಇದ್ದೇ ಇರಲಿಲ್ಲ. ಈ ಡಾಲ್ಡಾ ಇತ್ಯಾದಿ ವನಸ್ಪತಿಗಳು. 100 ಮಣ ತುಪ್ಪ ಅಂದರೆ ಹಸು ಅಥವಾ ಎಮ್ಮೆಯದು ಇದೆ. ಪ್ರಯೋಗವಾಗುವುದು 100 ಮಣ. ಒಂದು ಮಣದಲ್ಲಿ 40 ಕಿಲೋ. ಹಾಗಾದರೆ ಪುಣ್ಯಾತ್ಮರೇ, 40 ಕ್ವಿಂಟಲ್ ಆಯಿತು, ಸರಿಸುಮಾರು ತುಪ್ಪ 40 ಕ್ವಿಂಟಲ್. ಹೀಗೆ ಅದರಲ್ಲಿ ಹವನವು ಆಗಬೇಕು. ಅದರಿಂದಲೇ ನಂತರ ಈ ಭೋಜನ ಭಂಡಾರ ಕೂಡ ಆಗಬೇಕು. ಆಗ 100 ಮಣ ತುಪ್ಪದಿಂದ ತಿಳಿಯಿರಿ, 1 ಅಥವಾ 2 ಮಣ ತೆಗೆದರೂ ಹವನಕ್ಕಾಗಿ ಇನ್ನೂ 99 ಮಣ ಉಳಿಯಿತು. 99 ಮಣ ತುಪ್ಪ ಎಲ್ಲಿ ಬಳಕೆಯಾಗುವುದೋ ಅಲ್ಲಿ ಅನ್ಯ ಸಾಮಗ್ರಿಗಳು ಎಷ್ಟರದ್ದು ಬಳಕೆಯಾಗಬಹುದು ಲೆಕ್ಕ ಹಾಕಿಕೊಳ್ಳಿ ನೀವು. ಹಾಗಾಗಿ ಇಷ್ಟು ಖರ್ಚು ಆ ಯಜ್ಞದಲ್ಲಿ ಆಗುತ್ತದೆ. ಮತ್ತು ಆ ಯಜ್ಞದ ಫಲ ತಮಗೆ ಈ ಭಾವದಿಂದ ಇಲ್ಲಿ ಬರುವವರಿಗೆ ಹೇಳ್ತಾರೆ, संत मिलन को चालिए तज माया अभिमान और जो जो कदम आगे रखे ओ हे यज्ञ समान. ಶ್ರೀಕೃಷ್ಣನು ಹೇಳಿದರು ಅಂದರೆ ತಮ್ಮ ವಾಣಿಯಾಗಿದೆ. ಏಕೆಂದರೆ 4 ಯುಗಗಳಲ್ಲಿ ಪರಮಾತ್ಮ ಹೇಳಿದ್ದಾರೆ. चारों युग में संत पुकारे को कहा हम हेल रे हीरे माणिक मोती बरसे ये जग चुगता ढेल रे. ಪರಮಾತ್ಮ ಹೇಳ್ತಾರೆ, 4 ಯುಗಗಳಲ್ಲಿ ನಾನು ಕೂಗಿ ಹೇಳಿರುವೆ ಈ ನಿಜವಾದ ಜ್ಞಾನವನ್ನು. 4 ಯುಗಗಳಲ್ಲಿ ಪರಮಾತ್ಮನು ತನ್ನ ವಾಣಿಯನ್ನು ಹೇಳಿದ್ದಾರೆ. ಶ್ರೀಕೃಷ್ಣನು ಹೇಳಿದರು ಅಂದರೆ ಪ್ರಭು ತಮ್ಮ ಆದೇಶವಾಗಿದೆ, ತಮ್ಮ ವಚನವಾಗಿದೆ, ತಮ್ಮ ಅಮೃತವಾಣಿಯಲ್ಲಿ ಬರೆದಿದೆ. के संत मिलन को चालिए तज माया अभिमान. ನಾವು ಮತ್ತು ಈ ಪಂಚಪಾಂಡವರು ಕೂಡ ರಾಜರುಗಳಾಗಿದ್ದೇವೆ ಮತ್ತು ನಾನು ದ್ವಾರಕಾಧೀಶನು. ತಾವು ಅಂತರ್ಯಾಮಿಯಾಗಿರುವಿರಿ, ನೋಡಿಕೊಳ್ಳಿ. ನಮ್ಮ ಹೃದಯದಲ್ಲಿ ಸ್ವಲ್ಪವೂ ಇಂದು. ಏಕೆಂದರೆ ಶ್ರೀಕೃಷ್ಣನಂತೂ ಅಂತೆಯೇ ಸತೋಗುಣಿಯಾಗಿದ್ದರು. ಅವರಂತೂ ಸಾಧುಹಂತರ ಹಾಗೆಯೇ ಬಹಳಷ್ಟು ಆದರ ಸತ್ಕಾರ ಮಾಡುತ್ತಿದ್ದರು. ಸ್ವಲ್ಪವೇ ಅಭಿಮಾನವಿತ್ತಾದರೂ ಅದು ಆ ಪಾಂಡವರಲ್ಲಿತ್ತು. ಏಕೆಂದರೆ ಅವರು ಹೊಸದಾಗಿ ರಾಜರಾಗಿದ್ದರು, ಭೀಮಸೇನ. ಹಾಗಾಗಿ ಆ ದಿನ ಅವರದು ಅಭಿಮಾನ ನಾಶವಾಯಿತು. ಅಂದರೆ ಇವರ ಹೊರತು ನಮ್ಮ ಯಜ್ಞ ಪೂರ್ಣವಾಗದು ಎಂದು. ಯಜ್ಞ ಪೂರ್ಣವಾಗದಿದ್ದರೆ ಇಂದೇನು ಯುಧಿಷ್ಠಿರನಿಗೆ ತೊಂದರೆ ಇದೆ. ಏಕೆಂದರೆ ಆ ಪ್ರೇತಗಳು ಪ್ರವೇಶಿಸುತ್ತಿದ್ದವು ಅವನಲ್ಲಿ. ಮತ್ತು ಅವರಿಗೆ ಹೇಳಲಾಗಿತ್ತೇನೆಂದರೆ ಯುಧಿಷ್ಠಿರನ ನಂತರ ಇವು 2ನೇವರಲ್ಲಿ ಬರುವವು, ನಂತರ 3ನೇವರಲ್ಲಿ ಬರುವವು. ನೀವೆಲ್ಲ ಹೀಗೆ ಸಾಯುವಿರಿ. ಅಲ್ಲಿ ಅವರಿಗೆ ಯಾವ ಉಪಾಯವೂ ಕಂಡು ಬರ್ತಿರಲಿಲ್ಲ. ಅಲ್ಲಿ ಎಲ್ಲೆಡೆಯಲ್ಲಿ ಅವರದು ಅವಮಾನ ಆಗ್ತಿತ್ತು. ಅಂದರೆ ಇವರ ಯಜ್ಞವೇ ಪೂರ್ಣ ಆಗಿಲ್ಲ. ಆಗ ಅವರು ಕರಬದ್ಧರಾಗಿ ಹೇಳಿದರು, ಭಗವಂತ, ನಮ್ಮ ಯಜ್ಞದಲ್ಲಿ ನಡೆಯಿರಿದಾದರೆ. ಮತ್ತು ಭೀಮಸೇನಲ್ಲಿ ಹೇಳಿದರು, ಕ್ಷಮೆ ಕೇಳು, ಕಾಲಿಗೆ ಬೀಳು ಮಹಾಪುರುಷನದು. ಭೀಮಸೇನನು ಕರಬದ್ಧನಾಗಿ ಹೇಳಿದ, ಪ್ರಭು ಕ್ಷಮಿಸಿಬಿಡಿ, ನನ್ನಿಂದ ಹೇಳಲಾದುದಕ್ಕೆಲ್ಲದಕ್ಕಾಗಿ ಕ್ಷಮಿಸಿಬಿಡಿ. ಅರಿಯದೆ ಮೂರ್ಖತನದಿಂದ ನಾನು ಬಹಳಷ್ಟು ಹೇಳಿಬಿಟ್ಟೆ ತಮಗೆ. ಆಗ ಪರಮಾತ್ಮ ಪ್ರಸನ್ನರಾದರು. ಸಾಧು ಭೂಖಾ ಭಾವ ಕಾ ದನ ಕಾ ಭೂಖಾನ. ಮತ್ತವರನ್ನು ಇದರ ಯೋಗ್ಯಗೊಳಿಸಲು ಬಯಸ್ತಿದ್ರು. ಅಂದರೆ ತನ್ನ ಕೃಪೆ ಹೆಚ್ಚಿಸುವಂತೆ ಇವರ ಮೇಲೆ. ಎಲ್ಲಿವರೆಗೆ ಅಹಂಕಾರ ಜೀವಾತ್ಮದಲ್ಲಿರುತ್ತದೆ ಭಗವಂತ ಲಾಭ ನೀಡುವುದಿಲ್ಲ. ಅವರ ಅಹಂಕಾರದ ನಾಶವನ್ನು ಮಾಡಿ ನಂತರ ಅವರಿಗೆ ಲಾಭ ನೀಡಲು ಹೊರಟಿದ್ರು. ಈಗ ಭಗವಂತ ಹೊರಟರು. ಶ್ರೀಕೃಷ್ಣನು ಹೇಳಿದರು, ದ್ರೌಪದಿ, ರುಚಿಕರ ಭೋಜನವನ್ನು ತಯಾರಿಸು. ಈ ಮಹಾತ್ಮನು ಭೋಜನವನ್ನು ಸೇವಿಸುವುದರಿಂದ ಇಂದು ನಿಮ್ಮ ಶಂಖ ಮೊಳಗುವುದು, ಯಜ್ಞ ಪೂರ್ಣವಾಗುವುದು. ಈಗ ಪರಮಾತ್ಮ ಯಾವ ವೇಷಭೂಷಣದಲ್ಲಿದ್ದರು ಹೇಗೆಂದರೆ, ಈಗ ಇಲ್ಲಿ ಭಾರತದಲ್ಲಂತೂ ಈಗೀಗ ಆಗಿವೆ ಈ ಸುಂದರ ಬಟ್ಟೆಗಳನ್ನು ಧರಿಸತೊಡಗಿದ್ದಾರೆ. ಇಲ್ಲವಾದರೆ ಮೊದಲಂತೂ ಕೊಳಕು ಹೊಲಸಾದ ಬಟ್ಟೆ ಮತ್ತು ಗಡ್ಡ ಬೆಳೆದಿರುವಂಥದ್ದು, ತಲೆಯ ಕೂದಲು ಉದ್ದುದ್ದ, ಸ್ವಲ್ಪ ಸ್ವಲ್ಪ ಗಡ್ಡ ಎಲ್ಲರೂ ಇಡ್ತಿದ್ರು. ಪುಟ್ಟದಾದ ಲಂಗೋಟಿ, ಧೋತ್ರ, ಮೊಣಕಾಲಿನ ತನಕ, ಹರಿದ ಜೋಡುಗಳು, ಪೂರ್ತಿ ಸಿಂಪಲ್ ವೇಷಭೂಷಣದಲ್ಲಿ ಮತ್ತು ಬಂದು ಕುಳಿತುಕೊಂಡರು. ಮತ್ತು ಅಲ್ಲಿ ಕುಳಿತ ಆ ಮಂಡಲೇಶ್ವರರು, ಆ ಋಷಿಗಳಾದ ಬ್ರಾಹ್ಮಣರು ಹೀಗೆ ಸಿದ್ಧರಾಗಿ ಸ್ನಾನ ಮಾಡಿ ಶುಚಿಯಾಗಿ 3 ತ್ರಿಕಾಲಿಯ ಸ್ನಾನವನ್ನು ಮಾಡುವವರು ಮತ್ತು ಆಸನಗಳನ್ನು ಹಾಕಿಟ್ಟಿದ್ದರು ಎಲ್ಲರಿಗೂ ಬೇರೆ ಬೇರೆ. ಮತ್ತು ಪರಮಾತ್ಮನ ಆಸನವನ್ನು ಶ್ರೀಕೃಷ್ಣನು ತನ್ನ ಕೈಯಿಂದ ಹಾಕಿದರು. ಏಕೆಂದರೆ ಇವರಂತೂ ಸತೋಗುಣದ ಭಗವಂತರು. ಮತ್ತು ತನ್ನ ಮಿತ್ರ ಸುಧಾಮನ ಕಾಲುಗಳನ್ನು ತೊಳೆದಿದ್ದರು ಇವರು. ಮತ್ತವರನ್ನು ತನ್ನ ಸಿಂಹಾಸನದ ಮೇಲೆ ಕುಳಿರಿಸಿ ಸ್ವತಃ ತಾನು ಕೆಳಗೆ ಕುಳಿತುಕೊಂಡಿದ್ದರು. ಇವರಂತೂ ಈ ಟೈಪಿನ ಮಹಾಪುರುಷರು. ಮತ್ತು ಆ ನಕಲಿಗಳು ಕುಳಿತಿದ್ರು ಆಸನದ ಮೇಲೆ ಜಂಭದಿಂದ. ಹೀಗೆ ಎಲ್ಲ ಋಷಿ, ಮಹರ್ಷಿ, 33 ಕೋಟಿ ದೇವತೆಗಳು, 82,000 ಋಷಿ, 12 ಕೋಟಿ ಬ್ರಾಹ್ಮಣರು
ಮತ್ತು ಈ ಪರಮಾತ್ಮ ಹೋದರು ಒಂದು ಸಿಂಪಲ್ ವೇಷಭೂಷಣದಲ್ಲಿ. ಈಗ ಯಾವಾಗ ಪರಮೇಶ್ವರರು ಅಲ್ಲಿ ಪ್ರಕಟರಾದರು, ಅಲ್ಲಿ ತಲುಪಿದರು, ಆ ಸಮೂಹದಲ್ಲಿ ಗುಂಪಲ್ಲಿ ಎಲ್ಲರೂ ನೋಡುತ್ತಿದ್ದಾರೆ ಮತ್ತು ಹೇಳ್ತಿದ್ದಾರೆ, ಇವನು ಮಾಡುವನೇ ಇವರ ಯಜ್ಞಪೂರ್ಣ. ಆ ಮಂಡಲೇಶ್ವರರು ಹೇಳ್ತಿದ್ದಾರೆ, ಅರೇ ಇವರ ಪಾಪಗಳೇ ಅಧಿಕವಾಗಿವೆ, ಪಾಪಗಳಂತೂ ತಮ್ಮದು ಅನುಭವಿಸಲೇಬೇಕಾಗುತ್ತದೆ, ಕ್ಷಮೆಗೆ ಯೋಗ್ಯವಾಗಲಾರವು. ಅವರದು ಥಿಯರಿಯೇ ಇಷ್ಟಾಗಿತ್ತು. ಆಗ ಶ್ರೀಕೃಷ್ಣನು ಹೇಳಿದರು, ದ್ರೌಪದಿ ಭೋಜನವನ್ನು ತಯಾರಿಸು, ಮತ್ತು ಈ ಮಹಾತ್ಮ ಭೋಜನವನ್ನು ಮಾಡುವರು, ನಿಮ್ಮ ಶಂಖವು ಇವರಿಂದಾಗಿ ಮೊಳಗುವುದು. ಈಗ ದ್ರೌಪದಿ ಇದನ್ನು ಯೋಚಿಸಿ ತನ್ನ ಕೈಗಳಿಂದ ಭೋಜನವನ್ನು ತಯಾರಿಸಿದಳು. ಎಲ್ಲಾದರೂ ಯಾರಾದರೂ ಸೇವಕಿಯರು ಭೋಜನವನ್ನು ಕೆಡಿಸದಿರಲಿ ಎಂದು ಸಾಧುವಂತರು ಕುಪಿತುಕೊಳ್ಳುವರು ಮತ್ತು ಇವರಿಂದಲೇ ನಮ್ಮ ಕೆಲಸವಾಗಬೇಕಾಗಿದೆ, ಉಳಿದೆಲ್ಲವಂತೂ ಬಿಗಡಾಯಿಸಿ ಹೋಗಿದೆ. ತನ್ನ ಕೈಯಾರೆ ರೊಟ್ಟಿ ಮಾಡಿದಳು ಮತ್ತು ಮೊದಲೆಲ್ಲ ಒಲೆ ಮೇಲೆ ಮಾಡ್ತಿದ್ರು ರೊಟ್ಟಿಯನ್ನು. ಈ ಗ್ಯಾಸ್ ಸಿಲಿಂಡರ್ಗಳು ಇರಲಿಲ್ಲ. ಹೀಗೆ ಎಲ್ಲ ರೀತಿಯ, ಅಂದರೆ ಪಾಯಸ ಬೇರೆ ಮಾಡಿದಳು, ಹಲ್ವಾ ಬೇರೆ, ಹಲವು ಪ್ರಕಾರದ ಪಲ್ಯವನ್ನು ಮಾಡಿದಳು, ಗೋಡಂಬಿ ಒಣದ್ರಾಕ್ಷಿಯ ಪಲ್ಯ ಕೂಡ ಮಾಡಿದಳು. ಮತ್ತು ಹೀಗೇನೆ ಬಹಳ ಒಳ್ಳೆಯ ಪಕೋಡ, ಕಚೋರಿ, ಮೊಸರು ವಡೆ, ಹಲ್ವಾ, ಪೂರಿ ಎಲ್ಲವನ್ನು ತಯಾರಿಸಿ ಮತ್ತು ತಟ್ಟೆಯಲ್ಲಿಟ್ಟು ನಂತರ ಮಹಾತ್ಮನ ಎದುರಲ್ಲಿ ಇಟ್ಟರು. ಈಗ ಪರಮಾತ್ಮ ಅವರಂತೂ ಮಾಲೀಕರಾಗಿದ್ದರು. ಅವರೇನು ಮಾಡಿದರು, ಆ ಬಟ್ಟಲುಗಳಿಂದ ಸ್ವಲ್ಪ ಸ್ವಲ್ಪ ಎಲ್ಲ ಆಹಾರ ತೆಗೆದುಕೊಂಡರು, ಎಲ್ಲವನ್ನು ಅದರಿಂದ ಭೋಜನವನ್ನು ತೆಗೆದರು. ಸ್ವಲ್ಪವೇ ಬೇಳೆಯನ್ನು ತೆಗೆದುಕೊಂಡರು, ಪಲ್ಯ ಹಾಕಿಕೊಂಡರು, ತಟ್ಟೆಯಲ್ಲಿ ಹಲ್ವಾ ಹಾಕಿಕೊಂಡರು, ಕಚೋರಿ, ಮೊಸರು, ಪಕೋಡ ಮತ್ತು ಅವುಗಳದು ಕಿಚಡಿ ಮಾಡತೊಡಗಿದ್ದರು. ಹೀಗೆ ಮಿಶ್ರಣ ಮಾಡತೊಡಗಿದರು. ಈಗ ದ್ರೌಪದಿಯು ಹೀಗೆ ಯೋಚಿಸ್ತಾಳೆ, ಏನೆಂದರೆ ನಾನು ಭೋಜನ ಇಷ್ಟೊಂದು ಸ್ವಾದಿಷ್ಟ ಮಾಡುವೇನು, ಅಂದರೆ ಈ ಹಾಳು ಮೂಳು ತಿನ್ನುವ ವ್ಯಕ್ತಿ ಇಂದು ಈ ಭೋಜನವನ್ನು ತಿಂದು ಬೆರಳುಗಳನ್ನು ನೆಕ್ಕುತ್ತಾ ಇರುವನು ಮತ್ತು ನನ್ನದು ಎಲ್ಲೆಡೆಗಳಲ್ಲಿ ಪ್ರಶಂಸೆಯನ್ನು ಮಾಡುವನು. ಅಂದರೆ ಭೋಜನವನ್ನು ತಯಾರಿಸಿದ್ದು ದ್ರೌಪದಿ. ಮತ್ತು ವಿಶೇಷವಾಗಿ ಈ ಸೋದರಿಯರೇನಿರ್ತಾರೆ, ಇವರದೊಂದು ವಿಶೇಷ ದೃಷ್ಟಿಕೋನವಿರುತ್ತದೆ. ಯಾರೇ ಅತಿಥಿ ಬಂದರೆ ಅವರು ಬಹಳವೇ ಒಳ್ಳೆಯ ಕ್ರಮದಿಂದ ಸ್ವಾದಿಷ್ಟವಾದ ಒಳ್ಳೆಯ ಭೋಜನವನ್ನು ತಯಾರಿಸಲು ಪ್ರಯತ್ನಿಸ್ತಾರೆ. ಅಂದರೆ ಎಲ್ಲಾದರೂ ಇದನ್ನು ತಿನ್ನುವವನು ನನ್ನ ಭೋಜನದ ಬಗ್ಗೆ ಯಾರದೇ ಎದುರಲ್ಲಿ ಹೋಗಿ ಹೀಗೆ ಹೇಳದಿರಲಿ. ಅಂದರೆ ಅವಳು ಇಂಥ ಪಲ್ಯ ತಯಾರಿಸಿದ್ಲು, ಏನನ್ನೂ ತಯಾರಿಸಲು ಬರುವುದಿಲ್ಲ. ಅಂದರೆ ಈ ದೃಷ್ಟಿಕೋನದಿಂದಲೂ ದ್ರೌಪದಿಯು ತನ್ನ ಎಲ್ಲ ಅನುಭವ ತಿಳುವಳಿಕೆಯಿಂದ ಬಹಳ ಉತ್ತಮ ಭೋಜನವನ್ನು ತಯಾರಿಸಿದಳು. ಈಗ ದ್ರೌಪದಿಯ ಅನಿಸಿಕೆಗೆ ವಿರುದ್ಧವಾದ ಕೆಲಸ ನಡೆಯಿತು. ದ್ರೌಪದಿಯಂತೂ ಇದನ್ನು ಯೋಚಿಸಿದ್ಲು, ಅಂದರೆ ಇವನು ಹೀಗೆ ಹೇಳುವನು, ಓಹೋ ಬಹಳ ಉತ್ತಮ ಭೋಜನವಾಗಿದೆ, ವಾ ವಾ, ಯಾರು ತಯಾರಿಸಿದರು ಹೀಗೆ ಕೇಳುವನು. ಮತ್ತು ಯಾವಾಗ ಪರಮಾತ್ಮನು ಎಲ್ಲವನ್ನು ಒಟ್ಟಾಗಿ ಕಲಸಿಕೊಂಡರು, ಆಗ ದ್ರೌಪದಿಯ ಮನಸ್ಸಿನಲ್ಲಿ ಬಹಳವೇ ಕೆಟ್ಟ ವಿಚಾರಗಳು ಬಂದವು, ಮಹಾಪುರುಷನ ಕುರಿತು, ಭಗವಂತನ ಕುರಿತು. ಅವಳು ಏನು ಯೋಚಿಸಿದ್ಲು ಮನಸ್ಸಲ್ಲಿ, ಅಂದರೆ ಇವನಂತೂ ಶೂದ್ರನಲ್ಲಿ ಶೂದ್ರನು, ಇವನಿಗೆ ತಿನ್ನುವುದಕ್ಕೂ ಗೊತ್ತಿಲ್ಲ. ನಾನು 1 ಗಂಟೆ ಕಣ್ಗಳನ್ನು ಉರಿಸಿಕೊಂಡೆ ಹೊಗೆಯಲ್ಲಿ, ಒಲೆಯಲ್ಲಿ ಬೆಂಕಿ ಉರಿಸಿ, ಮತ್ತಿವನು ಎಲ್ಲ ಕೆಲಸವನ್ನು ಹಾಳು ಮಾಡಿಬಿಟ್ಟ. ಇವನಿಗಂತೂ ತಿನ್ನಲೂ ಬರುವುದಿಲ್ಲ, ಇವನು ಯಾವ ಶಂಖವನ್ನು ಮೊಳಗಿಸುವನು, ಹೀಗೆ ಮನದಲ್ಲಿ ಯೋಚಿಸಿ ಕೋಪಗೊಳ್ಳುತ್ತಾಳೆ. ಈಗ ಪರಮಾತ್ಮನು ಏನು ಮಾಡಿದರು, ಅಂದರೆ ಅದೇನು ಕಲಸಿಕೊಂಡಿದ್ದರು ಎಲ್ಲವನ್ನೂ ಅದರಿಂದ ಒಂದು ತುತ್ತು ತಿಂದರು. ಮತ್ತು ಆ ದೂರದಲ್ಲಿರಿಸಿದ್ದ ಶಂಖ ತಂತಾನೆ ಶಬ್ದ ಮಾಡಿ ಅದು 1 ಬಾರಿ ಮೊಳಗಿ ಶಾಂತವಾಯಿತು. ಪುನಃ ಪರಮಾತ್ಮನು 2ನೇದು ತುತ್ತು ತಿಂದರು, ಮತ್ತೆ ಶಬ್ದ ಮಾಡಿತು, ಪುನಃ ಶಾಂತವಾಯಿತು. ನಂತರ 3ನೇದು ತಿಂದರು. ಹೀಗೆ 5 ಬಾರಿಯಲ್ಲಿ ಎಷ್ಟು ಭೋಜನವನ್ನು ಅವರು ಹಾಕಿದ್ದರು, ತನ್ನ ತಟ್ಟೆಯಲ್ಲಿ ಅದನ್ನು 5 ಬಾರಿಯಲ್ಲಿ ತಿಂದು ಬಿಟ್ಟರು. ಮತ್ತು 5ನೇ ಬಾರಿ ಆ ಶಂಖ ಮೊಳಗಿತು ಮತ್ತು ಶಾಂತವಾಯಿತು. ಈಗ ಯುಧಿಷ್ಠಿರ ಹೇಳತೊಡಗಿದ, ಭಗವಂತ ಬಹಳ ದಯೆಯಾಯಿತು ತಮ್ಮದು, ಶಂಖವು ಮೊಳಗಿತು. ಶ್ರೀಕೃಷ್ಣನು ಹೇಳಿದರು, ಇಲ್ಲ ಸೋದರ, ಶಂಖ ಮೊಳಗಿತು ಅವಶ್ಯವಾಗಿ, ಆದರೆ ಇದರಿಂದ ಕೆಲಸವಾಗದು, ಇದಂತೂ ಮೊಳಗಿ ನಿಲ್ಲಬಾರದು, ಹಲವು ಗಂಟೆಗಳ ತನಕ ಅಖಂಡವಾಗಿ ಮೊಳಗುತ್ತಿರಬೇಕಾಗಿತ್ತಿದು, ಆಗ ಸಫಲವಾಗುವುದು ನಿಮ್ಮ ಯಜ್ಞ. ಆಗ ಯುಧಿಷ್ಠಿರನು ಹೇಳಿದ, ಭಗವಂತ ಈಗ ಯಾರನ್ನು ಕರೆಯಿಸುವಿರಿ? ಆಗ ಶ್ರೀಕೃಷ್ಣ ಹೇಳಿದ, ಅಂದರೆ ಯುಧಿಷ್ಠಿರ, ಈ ಮಹಾತ್ಮನಿಗೆ ಸಮಾನ ಈ ಪೃಥ್ವಿ ಮೇಲೆ ಯಾರೂ ಮಹಾಪುರುಷನಿಲ್ಲ. ಮತ್ತು ಇವರು ವಾಲ್ಮೀಕಿ ಜನಾಂಗದವರಲ್ಲ. ವಾಲ್ಮೀಕಿ ಶಬ್ದದ ಅರ್ಥ ನೀವು ಯಾವ ದೃಷ್ಟಿಕೋನದಲ್ಲಿ ಯೋಚಿಸ್ತಿರುವಿರೋ ಅದಲ್ಲ. ಇವರ 1 ಕೂದಲಿನ ಸಮಾನ ಕೂಡ ಈ 3 ಲೋಕಗಳು ಇಲ್ಲ. ಶ್ರೀಕೃಷ್ಣ ಹೇಳುತ್ತಿದ್ದಾರೆ, ಯುಧಿಷ್ಠಿರ, ಅದು ಹೇಳ್ತಾರಲ್ಲ, ಸದ್ಗುರು ಕೆ ದರ್ಬಾರ್ ಮೇ ಕಮಿ ಕಾಯೆ ಕಿ ನಾ ಅನಸಾಮೋದನಿ ಪಾವತ ತಿರಿ ಚೂಕ್ ಚಾಕರಿ ಮೇ. ನಮ್ಮದೇ ಸೇವೆಯಲ್ಲಿ ಏನೋ ಕೊರತೆ ಇದೆ. ದ್ರೌಪದಿಯಲ್ಲಿ ಕೇಳಿದ ಸೋದರಿ ಸತ್ಯವನ್ನು ಹೇಳಬೇಕು, ಏಕೆಂದರೆ ಶ್ರೀಕೃಷ್ಣನು ನೋಡುತ್ತಿದ್ರು. ಅಂದರೆ ಒಮ್ಮೊಮ್ಮೆ ಮೂಗನ್ನು ಮುದುರಿಕೊಳ್ಳುತ್ತಿದ್ದಳು, ಒಮ್ಮೆ ಮೇಲಕ್ಕೆ ಹಣೆ ಸುಕ್ಕುಗಟ್ಟಿಸಿ ಅಸಹನೆ ತೋರಿಸ್ತಿದ್ಲು. ಹೇಳಿದ್ರು, ಸೋದರಿ ಸತ್ಯವನ್ನು ಹೇಳಬೇಕು. ಮಹಾತ್ಮರು ಭೋಜನ ಮಾಡುವಾಗ ನಿನ್ನ ಮನಸ್ಸಿನಲ್ಲಿ ಏನು ಮಲಿನತೆ ಇತ್ತು? ಇಂದು ಈ ಮಹಾತ್ಮರಿಂದ ಶಂಖ ಮೊಳಗುವುದು ದ್ರೌಪದಿ.
ಈ ಪೃಥ್ವಿ ಮೇಲೆ ಬೇರೆ ಯಾರೂ ಇಲ್ಲ ಮತ್ತು ಇಂದು ನಿಮ್ಮದಂತೂ ನೀನಂತೂ ಕೆಲಸ ಕೆಡಿಸಿಬಿಟ್ಟೆ. ಆಗ ದ್ರೌಪದಿ ಹೇಳಿದ್ಲು, ಏನೆಂದರೆ ಭಗವಂತ ಖಂಡಿತವಾಗಿಯೂ ನನ್ನೊಳಗೆ ಬಹಳ ದೋಷ ಬಂದಿತ್ತು. ಅಂದರೆ ನಾನು ಇವರಿಗಾಗಿ 1 ಗಂಟೆ ತನಕ ಕಣ್ಣುಗಳನ್ನು ಉರಿಸಿಕೊಂಡು ಹೊಗೆಯಲ್ಲಿ ಫೂ ಫೂ ಮಾಡಿ ಬೆಂಕಿ ಉರಿಸಿದೆ ಮತ್ತು ಭಿನ್ನ ಭಿನ್ನ ಭೋಜನ ತಯಾರಿಸಿದೆ. ಯಾವಾಗ ಈ ಮಹಾತ್ಮನು ಒಟ್ಟಾರೆ ಕಲಿಸಿಕೊಂಡರು ಆಗ ನನ್ನ ಮನದಲ್ಲಿ ಬಂತು, ಏನೆಂದರೆ ಇವನು ಶೂದ್ರರಲ್ಲಿ ಶೂದ್ರ, ಇವನಿಗೆ ತಿನ್ನುವುದಕ್ಕೂ ಬರುವುದಿಲ್ಲ, ತಲೆ ಕೆಟ್ಟವನಿಗೆ, ಇವನೇನು ಶಂಖ ಮೊಳಗಿಸುವನು. ನನ್ನ ಮನದಲ್ಲಿ ಈ ರೀತಿ ದೋಷ ಬಂತು. ಶ್ರೀಕೃಷ್ಣನು ಹೇಳಿದ, ಸೋದರಿ, ಇವರು ಮಹಾತ್ಮರಾಗಿದ್ದಾರೆ ಮತ್ತು ನೀನು ಭೋಜನವನ್ನು ತಯಾರಿಸಿದೆ. ನೀನು ಯಾವ ಶ್ರದ್ಧೆಯಿಂದ ಮಾಡಿದ್ದೆ ಅದರ ಫಲ ನಿನ್ನ ಅಕೌಂಟ್ನಲ್ಲಿ ಸೇರುವುದು. ಆದರೆ ನಿನ್ನ ಮನಸ್ಸಿನ ದೋಷದಿಂದ ಅದನ್ನು ನೀನು ಕಳೆದುಕೊಂಡೆ. ನೀನು ಧಣಿಯ ಮುಂದೆ ಇಟ್ಟಿದ್ದಾಯಿತು, ಹೇಗಾದರೂ ತಿನ್ನಲಿ ಅವರು. ನೀನೇನು ಅವರನ್ನು ಕೊಂಡುಕೊಂಡ ಹಾಗಾಯಿತೆ. 2 ತುತ್ತನ್ನು ತಿನ್ನಿಸಿದ ಕೂಡಲೇ ಇವರು ಭೋಜನವನ್ನು ಸ್ವೀಕರಿಸುವುದರಿಂದ ನಿನಗೆ ಏನು ಪುಣ್ಯ ಲಭಿಸುವುದು ಅದನ್ನು ನೀನು ನೆನೆಸಲಿಕ್ಕಾಗದು. ನೀನು ಈ ಒಂದು ಹಲ್ವಾ ಪೂರಿ ಮಾಡಿ ಕೊಂಡುಕೊಂಡ ಹಾಗಾಯಿತೆ ಮಹಾತ್ಮನನ್ನು. ಒಪ್ಪುವಂಥ ಮಾತಲ್ಲ. ನಿನ್ನ ಮೇಲೆ ದಯಮಾಡಿ ಇಲ್ಲಿಗೆ ಬಂದು ನಿನ್ನ ಭೋಜನ ತಿಂದರೂ ಧನ್ಯವಾದ ಅರ್ಪಿಸು. ಮತ್ತು ನೀನಂತೂ ಅಭಿಮಾನ ಮಾಡಿಬಿಟ್ಟೆ ಮಗಳೇ, ತಾಯಿ, ನೀನು ಅಭಿಮಾನ ಮಾಡಿಬಿಟ್ಟೆ. ಹೇಳಿದ್ಲು, ಹೌದು, ಅಭಿಮಾನ ಆಗೋಯ್ತು. ಹಾಗಾಗಿ ನಿನ್ನ ಮನದ ಈ ಅಭಿಮಾನ, ನಿನ್ನಲ್ಲಿ ಏನು ಜಂಭವಿದೆಯಲ್ಲ, ಈ ಜಂಭವನ್ನು ಸರಿಪಡಿಸುತ್ತಿದ್ದಾರೆ ಇವರು. ಇದಕ್ಕಾಗಿ ಮೊಳಗಿಸಲಿಲ್ಲ ಇವರು ಶಂಖವನ್ನು. ಹಾಗಾದ್ರೆ ಈಗ ಏನು ಮಾಡಲಿ ಭಗವಂತ? ಹೇಳಿದನು, ಇವರ ಪಾದಗಳನ್ನು ತೊಳೆದು ಕೊಡಿ. ಧೂಳು ಧೂಳಾದ ಪಾದಗಳು. ಹಾಗೆಯೇ ಇಟ್ಟು ಹರಿವಾಣದಲ್ಲಿ ಮತ್ತು ಲೋಟದಲ್ಲಿ ನೀರು ತಂದು ತನ್ನ ಕೈಗಳಿಂದ ತೊಳೆದಳು. ಮರಳಿ ಲೋಟದಲ್ಲಿಯೇ ಹಾಕಿದಳು ಮತ್ತು ಕುಡಿಯತೊಡಗಿದ್ಲು. ದ್ರೌಪದಿ ಅರ್ಧ ಕುಡಿದು ಬಿಟ್ಟಳು. ಆಗ ಶ್ರೀಕೃಷ್ಣನು ಹೇಳಿದ, ಏನೆಂದರೆ ಸೋದರಿ, ಅರ್ಧದಷ್ಟು ನನಗೂ ಕೊಡು. ಇಂತಹ ಮಹಾಪುರುಷರ ಚರಣಾಮೃತ ಯಾವಾಗಲೂ ಸಿಗುವುದೇ? ಅರ್ಧ ಶ್ರೀಕೃಷ್ಣನು ಕುಡಿದ, ಅರ್ಧ ದ್ರೌಪದಿ ಕುಡಿದ್ಲು. ಆಗ ಪರಮಾತ್ಮನು ಆಶೀರ್ವಾದ ನೀಡಿದರು. ಆಗ ಆ ಶಂಖ ಅಖಂಡವಾಗಿ ಮೊಳಗಿತು. ಬಹಳ ಸಮಯದ ತನಕ ಮೊಳಗುತ್ತಲಿತ್ತು. ಅದು ಮೊಳಗಿರುವುದರಿಂದ ನಂತರ ಏನಾಯಿತು? ಇಡೀ ಪೃಥ್ವಿಯು ಹಚ್ಚ ಹಸಿರಾಯಿತು. ವಸಂತ ಋತುವಿನಂತೆ ವಾತಾವರಣ ಉಂಟಾಯಿತು. ಹೂವಿನ ಗಿಡಗಳೇನಿದ್ದವು ಹೂಗಳಿಂದ ತುಂಬಿ ಹೋದವು. ಹಣ್ಣಿನ ಮರಗಳು ಏನಿದ್ದವು ಹಣ್ಣುಗಳಿಂದ ತುಂಬಿ ಹೋದವು. ಇಡೀ ಪೃಥ್ವಿಯನ್ನು ಮಾಲೀಕನು ಸ್ವಲ್ಪ ಸಮಯಕ್ಕಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ಮನೋಹರ ದೃಶ್ಯವನ್ನಾಗಿಸಿದರು ಮತ್ತು ಆಗ ಅವರ ಯಜ್ಞವು ಸಂಪೂರ್ಣವಾಯಿತು. ಹಾಗಾಗಿ ಪುಣ್ಯಾತ್ಮರೇ ಏನು ಹೇಳ್ತಾರೆ? 33 करोड़ यज्ञ में आए सहस 88 सारे. 33 करोड़ यज्ञ में आए सहस 88 सारे. 12 कोटि वेद के वक्ता वहाँ सुपच का शंख बजारे. बन तू पावेगा अपना किया रे, भोगेगा अपना किया रे. ಈಗ ಯುಧಿಷ್ಠಿರ ಮತ್ತು ಕೃಷ್ಣನು ಅವರಂತೂ ರಾಜರಾಗಿದ್ದರು. ಅವರು ತಮ್ಮ ಬ್ಯಾಟರಿಯನ್ನು ಡಿಸ್ಚಾರ್ಜ್ ಮಾಡುತ್ತಿದ್ದರು ಮತ್ತು ಆ ಬಡವ ಒಂದು ವಾಲ್ಮೀಕಿ ಜನಾಂಗದಲ್ಲಿ ಜನಿಸಿದ ಸುಪಚ. ಅವನು ಬ್ಯಾಟರಿಯನ್ನು ಚಾರ್ಜ್ ಮಾಡುತ್ತಿದ್ದ. ಆ ರಾಜರುಗಳಿಗಿಂತ ಮತ್ತು ಆ ಶಾಸ್ತ್ರ ವಿಧಿಯನ್ನು ತ್ಯಜಿಸಿ ಮನಸೇಚ್ಛೆ ಹಠಯೋಗ ಮಾಡಿ ಯಾರು ಸಿದ್ಧಿಗಳನ್ನು ಪ್ರಾಪ್ತಿಸಿಕೊಳ್ಳುತ್ತಿದ್ದರು, ಋಷಿಗಳು, ಮಹರ್ಷಿಗಳು, ಮಂಡಲೇಶ್ವರರು ಮತ್ತು ದೇವತೆಗಳು, ಭಕ್ತಿಯನ್ನು ಮಾಡಿ ಯಾರು ದೇವತೆಗಳಾಗಿದ್ದರು ಅವರು ಕೂಡ ಡಿಸ್ಚಾರ್ಜ್ ಮಾಡುತ್ತಿರುವರು ತಮ್ಮ ಬ್ಯಾಟರಿಗಳನ್ನು. ಮತ್ತು ಒಬ್ಬ ಬಡ ವ್ಯಕ್ತಿ ಒಂದು ಗುಡಿಸಲಲ್ಲಿ ಇರುವಾತ ತನ್ನ ಬ್ಯಾಟರಿ ಚಾರ್ಜ್ ಮಾಡುತ್ತಿದ್ದ. ಅವನು ಆ ರಾಜರುಗಳಿಗಿಂತಲೂ ಸಮರ್ಥನಾಗಿದ್ದ. ಹಾಗಾಗಿ ಇಲ್ಲಿ ಪರಮಾತ್ಮನ ಆ ವಾಣಿ ಪೂರ್ತಿ ಸ್ಪಷ್ಟವಾಗುತ್ತದೆ. ಅಂದರೆ ಪರಮಾತ್ಮನ ಭಕ್ತನ ಎದುರು ಇಡೀ ಪೃಥ್ವಿಯ ರಾಜನೂ ಕೂಡ ಅವನೆದುರಲ್ಲಿ ಏನೇನೂ ಅಲ್ಲ. ಹಾಗಾಗಿ ಇಲ್ಲಿ ಹೇಳ್ತಾರೇನೆಂದರೆ 12 ಕೋಟಿ ಆ ವೇದಗಳನ್ನು ಪಠಿಸುವವರು ಬ್ರಾಹ್ಮಣರು ಕುಳಿತಿದ್ರು. ಯಾರೋ ಚತುರ್ವೇದಿ, ಯಾರೋ ದ್ವಿವೇದಿ, ಇನ್ನಾರೋ ತ್ರಿವೇದಿ ಕಂಠಪಾಠ ಮಾಡಿ ಕುಳಿತುಕೊಂಡಿದ್ದರು ವೇದಗಳನ್ನು. ಅವರ ಬಳಿ ಸತ್ಯಭಕ್ತಿ ಇರಲಿಲ್ಲ. ಸತ್ಯಭಕ್ತಿಯನ್ನು ಮಾಡದಿರುವವನು ಕೂಡ ತನ್ನ ಜೀವನವನ್ನು ವ್ಯರ್ಥಗೊಳಿಸುತ್ತಾನೆ. ಮತ್ತು ಸತ್ಯಭಕ್ತಿ ಸಾಧನೆ ಯಾರು ಮಾಡುವುದಿಲ್ಲ, ಬೇಕಾದರೆ ರಾಜನೇ ಆಗಿರಲಿ, ಅವರಿಗಿಂತ ಅವನು ಅಂದರೆ ಸಮಾಜದ ದೃಷ್ಟಿಯಲ್ಲಿ ಆ ದರಿದ್ರನು ಅಸಂಖ್ಯಪಟ್ಟು ಅವರಿಗಿಂತ ಉತ್ತಮನು, ಒಳ್ಳೆಯವನು. ಪರಮಾತ್ಮ ಹೇಳ್ತಾರೆ, कबीर सब जग निर्धना धनवंता ना कोए. धनवंता सोए जानियो जिस पर राम नाम धन होए. बोलो सतगुरुदेव. बोलो सतगुरुदेव की जय. बंदी छोड़ कबीर परमेश्वर जी की जय. बंदी छोड़ गरीबदास जी महाराज जी की जय. स्वामी रामदेवानंद जी गुरु महाराज जी की जय. सर्व संतों की जय, सर्व भक्तों की जय, धर्मी पुरुषों की जय,
श्री काशी धाम की जय, श्री छुडानी धाम की जय, श्री क्रोथा धाम की जय, श्री बरवाला धाम की जय। सत साही गरीब नमो नमो सतपुरुष को नमस्कार गुरु की नहीं। सुर नर मुनि जन साधुओं संतों सर्वदी नहीं। सतगुरु साहिब संत सब दंडोतम प्रणाम। आगे पीछे बज हुए तिनको जा कुर्बान। निराकार निर्विषम काल जार भयभंजनम निर्लेपम निज निर्गुणम अकल अनुबेशम धुनम सोहम सुरति समाप्तम सकल समाना निर्तलय। उज्ज्वल हीरंबर हरदमम बेपरवाह था है वार पार नहीं मज्जतम। ग्रीव जो सुमरह सिद्ध होई गणनायक गलता ना करो अनुग्रह सोई पारस पद परवाना। आदि गणेश मनाऊं गणनायक देवन देवा चरण कमल लो लाऊं आदंत करो सेवा। परम शक्ति संगीतम रिद्धिदाता सोई अवगत गुण अतीतम सत्पुरुष निर्मोही। जगदम्बा जगदीशम मंगल रूप मुरारी तन मन अर्पू शीशम भक्ति मुक्ति भंडारी। स्वर नर मुनि जन ध्यावे ब्रह्मा विष्णु महेशा शेष शेष मुगावे पूजे आदि गणेशा। इंद्र कुबेर सरीखा वरुण धर्म राजावे समर्थ जीवन जी का मन इच्छा फल पावे। 33 कोटि आधारा ध्यावे शेष 88 उत्तरे बहु जल पारा कट है यम की फांसी। 33 कोटि आधारा ध्यावे से 88 उत्तरे बहु जल पारा कट है यम की फांसी। कर जोरूं विनती करूं धरूं चरण पर शीश। गुरु जी राम देवानंद जी महाराज जी ने दियो नाम बख्शीश। कोटि कोटि सिजदा करूं कोटि कोटि प्रणाम। चरण कमल में राखियो मैं बांधी जाम गुलाम। कुत्ता हूँ गुरुदेव का रामपाल दास का नाम। गले प्रेम की जेवड़ी जहाँ खेचो वहाँ जाऊं मैं। तो करो तो बावड़ू दूर दूर करो तो जाऊं। जो राखो तो ही रहो जो देवो सुख। जय इब कै सतगुरु मिले सब दुख आँखों रोए। चरणों ऊपर शीस धरूं कहूं जो करनी हो। कबीर साईं मिलेंगे पूछेंगे कुशलात। आदि अंत की सब कहूं अपने दिल की बात। गुरु जी तुम ना भूलियो चाहे लाख लोग मिल जाही। हमसे तुमको बहुत है तुमसे हमको नहीं। कबीर तुमरे भी सारे क्या बने मैं किसकी शरण में जाऊं। शिव ब्रंच मुनि नारदा तिनके हृदय न समाऊं। अवगुण किए तो बहुत किए करत न मानी हारे। भावे बंदा बख्श दियो भावे गर्दन उतारो। अवगुण मेरे बाप जी बख्शो गरीब नवाज। जो मैं पूत कपूत हूँ बहुर पिता को लाज। मैं अपराधी जन्म का
नख सिख बरे विकार, तुम दाता दुख भंजना, मेरी करो संभार। ಪರಮಪಿತ ಪರಮಾತ್ಮ ಪೂರ್ಣ ಬ್ರಹ್ಮ, ಇಡೀ ಸೃಷ್ಟಿಯ ರಚನಾಕಾರ, ಕುಲದ ಮಾಲೀಕ ಕಬೀರ ಪರಮೇಶ್ವರರ ಅಪಾರ ಕೃಪೆಯಿಂದ ತಮಗೆ ಈ ಸತ್ಸಂಗವನ್ನು ಕೇಳಲು ಸಿಗುತ್ತಾ ಇದೆ. ಸೌಭಾಗ್ಯವಾಗಿದೆ ಆ ಪುಣ್ಯಾತ್ಮಗಳದ್ದು ಯಾರಿಗೆ ಮಾನವ ಶರೀರ ಪ್ರಾಪ್ತವಾಗಿದೆ. ಅವರಿಗಿಂತಲೂ ಸೌಭಾಗ್ಯಶಾಲಿ ಆ ಜೀವಾತ್ಮಗಳು ಯಾರಿಗೆ ಈ ಸತ್ಸಂಗ ಪ್ರಾಪ್ತವಾಗುತ್ತದೆ. मात पिता मिल जाएंगे 184 माँ, सतगुरु सेवा और बंदगी बाई फेर मिलन की ना. ಮನುಷ್ಯ ಜೀವನದ ಹೊರತಾಗಿಯೂ ತಮಗೆ ಎಲ್ಲರಿಗೂ ತಂದೆ ತಾಯಿಯರು ಪ್ರಾಪ್ತರಾಗಬಹುದು, ಪರಿವಾರ ಪ್ರಾಪ್ತವಾಗಬಹುದು. ಪಶುಗಳಾದರೆ ಪಶುಗಳು ನಮ್ಮ ತಂದೆ ತಾಯಿಯರು ಆಗಿರುತ್ತಾರೆ, ಪಕ್ಷಿಗಳಾದರೆ ಪಕ್ಷಿಗಳೇ ನಮ್ಮ ತಂದೆ ತಾಯಿಯರಾಗಿ ಸಿಗುವರು. ಇಂತಹದೇ ಮಮತೆ, ಇಂತಹದೇ ಹೊಂದಾಣಿಕೆ ಅವುಗಳಲ್ಲೂ ಇರುವುದು. ಆದರೆ ಮಾನವ ಶರೀರ, ಈ ಮಾನವ ಶರೀರದಿಂದಾಗಿ ನಂತರ ಸದ್ಗುರುವಿನ ಸೇವೆ, ಸದ್ಗುರು ಪರಮಾತ್ಮ ಸಿಗುವುದು, ಸದ್ಗುರುವಿನ ಸಿಗುವಿಕೆ ಮತ್ತು ಪರಮಾತ್ಮನ ಭಕ್ತಿ, ಇದು ಆ ಶರೀರಗಳಲ್ಲಿ ತಮಗೆ ಪ್ರಾಪ್ತಿಯಾಗದು, ಅನ್ಯ ಯೋನಿಗಳಲ್ಲಿ. ಹೀಗಾಗಿ ಪರಮಾತ್ಮ ಹೇಳ್ತಾರೆ, ಮಾನುಷ ಜನ್ಮ ಪಾಯಕ, ಮಾನುಷ ಜನ್ಮ ಪಾಯಕ ನಹಿ ರಟ ಹರಿನಾಮ, जैसे कुआ जल में ना फिर बनवाया क्या काम। मानुष जन्म दुर्लभ है ये मिले न बारंबार, तरवर से पत्ता टूट गिरे वो बहुर न लागे डार। ಪರಮಪಿತ ಪರಮಾತ್ಮ ಕಬೀರ ಪರಮೇಶ್ವರರು ಇವರು ಜೀವಾತ್ಮಗಳಾದ ನಮ್ಮೆಲ್ಲರ ಏಕಮಾತ್ರ ರಕ್ಷಕರಾಗಿದ್ದಾರೆ. ಇವರು ನಮ್ಮ ಪಾಲಕರು, ಇವರು ನಮ್ಮ ತಂದೆಯಾಗಿದ್ದಾರೆ, ಇವರು ನಮ್ಮ ಜನಕರು. ಇವರ ಹೊರತು ಯಾರೇ ನಮಗಾಗಿ ಮುಖಂಡರಾಗಿರುವರು ಎಂದಾದರೆ ಅವರು ಬ್ರಹ್ಮ, ವಿಷ್ಣು, ಮಹೇಶ. ಇವರು ಈ ಒಂದು ಬ್ರಹ್ಮಾಂಡದಲ್ಲಿ ಒಂದು ವಿಭಾಗದ ಮಂತ್ರಿಯಾಗಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ. ರಜೋಗುಣ ವಿಭಾಗಕ್ಕೆ ಬ್ರಹ್ಮನು, ಸತೋಗುಣ ವಿಭಾಗಕ್ಕೆ ವಿಷ್ಣು ಮತ್ತು ತಮೋಗುಣ ವಿಭಾಗಕ್ಕೆ ಶಂಕರ ಆಗಿದ್ದಾರೆ. ಈ ಮೂವರು ಭಗವಂತರೂ ಕೂಡ ಆದರಣೀಯರಾಗಿದ್ದಾರೆ. ಇವರು ಕೇವಲ ನಾವು ಮಾಡಿದಂತಹ ಕರ್ಮಗಳದ್ದೇ ಫಲವನ್ನು ನಮಗೆ ಪ್ರದಾನ ಮಾಡಬಲ್ಲರು. ಒಂದೊಮ್ಮೆ ತಾವು ಯಾವುದೋ ಪಾಪವನ್ನು ಮಾಡಿದರೆ ಆ ಪಾಪಗಳ ದಂಡವನ್ನು ನಮಗೆ ಅನುಭವಿಸಲು ನೀಡುವರು. ತಮ್ಮ ಪುಣ್ಯಗಳು ಇದ್ದರೆ ತಮ್ಮ ಪುಣ್ಯಗಳನ್ನು ಇವರು ಪೂರ್ತಿ ನಿಮಗೆ ನೀಡುವರು. ಆದರೆ ನಮ್ಮ ಮಾಲೀಕನು, ನಮ್ಮ ತಂದೆ, ಎಲ್ಲರ ಸ್ವಾಮಿ, ಕುಲದ ಮಾಲೀಕ ಒಬ್ಬರೇ ಆಗಿರುವರು. ಕುಲದ ಮಾಲೀಕ ಆ ಕಬೀರ ದೇವರಾಗಿದ್ದಾರೆ. ಅವರು ಅಲ್ಲಾಹು ಕಬೀರರು. ಆ ಪೂರ್ಣ ಪರಮಾತ್ಮ ಅಮರ ಪುರುಷ ಸತ್ಯಲೋಕದಲ್ಲಿರುತ್ತಾರೆ, ಅಮರ ಲೋಕದಲ್ಲಿರುತ್ತಾರೆ, ಶಾಶ್ವತ ಸ್ಥಾನದಲ್ಲಿ ಇರುತ್ತಾರೆ. ಸನಾತನ ಪರಮಧಾಮದಲ್ಲಿ ಆ ಪರಮಾತ್ಮ ಇರುತ್ತಾರೆ. ಅಲ್ಲಿಂದ ಎಲ್ಲ ಅಸಂಖ್ಯ ಬ್ರಹ್ಮಾಂಡಗಳನ್ನು ಅವರು ಕಂಟ್ರೋಲ್ ಮಾಡುತ್ತಾರೆ. ಪ್ರತಿಯೊಂದು ಜೀವಾತ್ಮಕ್ಕೆ ಅವರೇ ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡಿ ನೀಡುತ್ತಾರೆ. ಅವರದೇ ಆದೇಶದಿಂದ ಇಲ್ಲಿಯ ಎಲ್ಲ ಸ್ವಾಮಿಗಳು, ಇಲ್ಲಿಯ ಮಾಲೀಕರಾದ ಬ್ರಹ್ಮ, ವಿಷ್ಣು, ಶಿವ ಮತ್ತು ಜ್ಯೋತಿ ನಿರಂಜನ, ಬ್ರಹ್ಮ ಮತ್ತು ದುರ್ಗೆ, ಇವರೆಲ್ಲ ತಮಗೆ ಆ ವ್ಯವಸ್ಥೆಯನ್ನು ನೀಡುತ್ತಾರೆ ಮತ್ತು ಆ ಪರಮಾತ್ಮನ ಚರಣಗಳಲ್ಲಿ ಮಾಡಿದಂತಹ ಪುಣ್ಯಗಳು ತಮಗೆ ಪ್ರಾಪ್ತವಾಗುತ್ತವೆ. ಸಂಚಿತ ಕರ್ಮಗಳು ತಮ್ಮ ಬಳಿ ಇವೆ ಮತ್ತು ತಾವು ಏನು ಪಾಪ ಮಾಡುತ್ತೀರಿ ಅವುಗಳದ್ದು ಲೆಕ್ಕಾಚಾರ ಇಲ್ಲಿಯ ಈ ಸ್ವಾಮಿ, ಭಗವಂತ, ಪ್ರಭುಗಳೇ ಮಾಡುತ್ತಾರೆ. ಆದರೆ ನಮ್ಮ ಮಾಲೀಕರು ಸುಖವನ್ನು ನೀಡುವವರು, ದುಃಖಗಳ ನಾಶಕರು, ಪಾಪ ಕರ್ಮಗಳಿಂದ ಆಗುವಂತಹ ಕಷ್ಟದ ನಿವಾರಣೆಯನ್ನು ಮಾಡುವವರು. ಒಬ್ಬನೇ ಪರಮೇಶ್ವರನಾಗಿದ್ದಾನೆ, ಒಬ್ಬನೇ ಆ ಪರಮೇಶ್ವರನು. ಅವನ ಹೆಸರು ಕಬೀರದೇವ ಆಗಿದೆ. ನಾವು ಅವನನ್ನು ಕಬೀರದೇವ ಹೇಳತೊಡಗಿದೆವು, ಕಬೀರ ಸಾಹೇಬ ಹೇಳತೊಡಗಿದೆವು. ಸಾಹೇಬ ಹೇಳಿ, ದೇವ ಹೇಳಿ,
ರಾಮ ಹೇಳಿ, ಖುದಾ ಹೇಳಿ, ಅಲ್ಲಾಹ್ ಹೇಳಿ, ಗಾಡ್ ಹೇಳಿ. ಇವು ಉಪಮೇಯ ಶಬ್ದಗಳಾಗಿವೆ. ಆದರೆ ಅವರು ಸತ್ಯ ಸಾಹೇಬರು. ಈಗ ಅವರನ್ನು ಸತ್ಯ ಸಾಹೇಬ ಎಂದು ಏಕೆ ಹೇಳಲಾಗಿದೆ? ಏಕೆಂದರೆ ಸತ್ ಅಂದರೆ ಅವಿನಾಶಿ, ಸಾಹೇಬ್ ಅಂದರೆ ಪ್ರಭು, ಅವಿನಾಶಿ ಪರಮಾತ್ಮ. ಈ ಅನ್ಯರು ಭಗವಂತರೆಂದು ಕರೆಯಲ್ಪಡುತ್ತಾರೆ. ಶ್ರೀ ಬ್ರಹ್ಮ, ಶ್ರೀ ವಿಷ್ಣು, ಶ್ರೀ ಶಿವ ಮತ್ತು ಶ್ರೀ ದುರ್ಗೆ ಮತ್ತು ಈ ಜ್ಯೋತಿ ನಿರಂಜನ ಬ್ರಹ್ಮ ಇವರು ಸ್ವಾಮಿಗಳಾಗಿದ್ದಾರೆ. ಇವರು ಸಾಹೇಬರೆಂದು ಕರೆಯಲ್ಪಡುತ್ತಾರೆ. ಆದರೆ ಇವರು ಸತ್ಯ ಸಾಹೇಬರಲ್ಲ. ಇವರು ವಾಸ್ತವಿಕ ಪ್ರಭುಗಳಲ್ಲ. ಪುಣ್ಯಾತ್ಮರೇ, ಇಂಥ ವಿಷಯಗಳನ್ನೇನು ಈ ದಾಸನು ಹೇಳುತ್ತಾನೆ? ಮತ್ತು ಅಜ್ಞಾನದ ಆಧಾರದಿಂದ, ನಾವು ಲೋಕವೇದದ ಆಧಾರದಿಂದ ಇಷ್ಟು ಆಸಕ್ತರಾಗಿದ್ದೇವೆ. ನಾವು ಈ ತಪ್ಪು ಜ್ಞಾನವನ್ನು, ಈ ಶಾಸ್ತ್ರ ವಿರುದ್ಧದ ಜ್ಞಾನವನ್ನು ಕೇಳುತ್ತಾ ಕಿವುಡರಾಗಿ ಹೋಗಿದ್ದೇವೆ. ಮತ್ತು ನಾವು ಇದನ್ನೇ ಒಪ್ಪಿಕೊಂಡಿದ್ದೇವೆಂದರೆ ಬ್ರಹ್ಮ, ವಿಷ್ಣು, ಮಹೇಶರು ಅವಿನಾಶಿಗಳು, ನಾಶ ಹೊಂದುವರಲ್ಲ. ಇವರು ಅಜರಾಮರರೆಂದು. ಆದರೆ ಇವರ ಇತಿಹಾಸ, ಇವರ ಜೀವನ ಚರಿತ್ರೆಯಲ್ಲಿ ಬರೆದಿದೇನೆಂದರೆ ಇವರು ನಾಶ ಹೊಂದುವವರು ಮತ್ತು ಇವರು ಪರಮಾತ್ಮರಲ್ಲ, ಪ್ರಭು, ಸ್ವಾಮಿಗಳಲ್ಲ. ಇವರು ಈಶರಲ್ಲ, ಇವರು ಸತ್ಯ ಸಾಹೇಬರಲ್ಲ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.